ನೋಡಿ, ನಾವು ಮೈಸೂರು ಸಿದ್ದರಾಮಯ್ಯ ಅವ್ರದ್ದು ಏನು ಅಕ್ರಮಗಳಿದೆ ಅದೇ ಪ್ರತಿಭಟನೆ ಬಂದಿದ್ದೀವಿ. ಆದ್ರೆ ಪೊಲೀಸರು ನೋಡಿ ಇನ್ನೂ ಪ್ರತಿಭಟನೆ ಶುರು ಆಗಿಲ್ಲ. ನಾವು ಒಂದ್ ಕಡೆ ನಿಂತಿದ್ದೀವಿ, ಪರ್ಮಿಷನ್ಗೆ ಹಾಕಿದ್ವಿ, ಪರ್ಮಿಷನ್ ಕೊಟ್ಟಿಲ್ಲ. ಪರ್ಮಿಷನ್ ಕೊಡದೆ ಬಿಟ್ಟು ಎಲ್ಲರನ್ನು ವೆಹಿಕಲ್ಗಳಲ್ಲಿ ತುಂಬಿಸಿ ಕುರಿಗಳನ್ನು ತುಂಬಿಸಿಬಿಟ್ಟು ಇನ್ನು ಅಧ್ಯಕ್ಷರು ಬಂದಿಲ್ಲ ಈ ಜಾಗಕ್ಕೆ, ಎಲ್ಲರನ್ನು ಡಿಟೈನ್ ಮಾಡ್ತಾ ಇದ್ದಾರೆ. ನಾನು ಆಲ್ರೆಡಿ ಎಲ್ಲಿ ಬಂದಿದ್ದೀವಿ ನೋಡಿ, ಇಲ್ಲಿ ನೋಡಿ ಪೊಲೀಸ್ ಎಷ್ಟಿದ್ದಾರೆ ನೋಡಿ. ಒಮ್ಮೆ ಬೇಕಂತಾನೆ ನೋಡಿ ಇಲ್ಲಿ ಬೇರೆ ಪಕ್ಷಗಳು ಇದು ಮಾಡಿದಾಗ ಇವರಿಗೆ ಬೇಕಾದಷ್ಟು ಕೊಡ್ತಾರೆ, ಯಾವ ಅರೆಸ್ಟು ಇಲ್ಲ ಎಂತದೂ ಇಲ್ಲ. ಆದ್ರೆ ಇಲ್ಲಿ ಹೆಂಗಾಗುತ್ತೆ ನೋಡಿ, KRS ಪಕ್ಷ ಅಂತ ಇವರಿಗೆ ಪೊಲೀಸರು ಮುಂಚೆನೆ ಅವ್ರಿಗೆ ಅಂದ್ರೆ ಎಲ್ಲ ಅಕ್ರಮಗಳು ಮಾಡಕ್ಕೆ ಭಾರಿ ಕಷ್ಟ ಆಗ್ತಾ ಇದೆ. ಹಾಗಾಗಿ ಇದೇ ಅವಕಾಶ ಸದ್ಬಳಕೆ ಮಾಡ್ಕೊಂಡು ಅಂದ್ರೆ ಅವ್ರಿಗೆ ಸದ್ಬಳಕೆ, ನಮ್ಮ ಪ್ರಕಾರ ದುರ್ಬಳಕೆ ಏನ್ ಮಾಡ್ತಾರೆ. ನೀವು ನೋಡಿ ಹೊರಗಡೆ ನೋಡಿ ಎಷ್ಟು ಜನ ಇಲ್ಲಿ ಪೊಲೀಸರು ನಿಂತಿದ್ದಾರೆ ನೋಡಿ. ನಾವಿರೋದು ಒಂದು 50-60 ಜನ, ಪೊಲೀಸರು ಕಮ್ಮಿಯಲ್ಲಿ ಕಮ್ಮಿ ಒಂದು 250-300 ಜನ ಇದ್ದಾರೆ. ಅಂದ್ರೆ ಇದ್ರ ಅರ್ಥ ಏನಂದ್ರೆ ನೋಡಿ, ಇಲ್ಲಿ ಹಿಂದ್ಗಡೆ ಒಂದು ಕಾಣಿಸ್ತಾ ಇದೆ ನಿಮ್ಗೆ ಬಸ್, ಎಲ್ಲದ್ರಲ್ಲೂ ತುಂಬಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ಭಯ ಏನಂದ್ರೆ ನಾವು 40 ಜನ, ಅವ್ರಿಗೆ 200-250 ಜನ. ಅವ್ರಿಗೆ ಕಾನೂನು ಕೈಯಲ್ಲಿ ತಗೊಳ್ಳೋ ಅವಕಾಶ ಇದೆ, ಅದು ಕೈಯಲ್ಲೆಲ್ಲ ಅವ್ರಿಗೆ ಏನ್ ಬೇಕಾದ್ರೂ ಮಾಡಕ್ ಅವಕಾಶ ಇದೆ. ಆದ್ರೆ ನೋಡಿ ನಮ್ಮನ್ನ ಯಾವ ತರ ಟ್ರೀಟ್ ಮಾಡ್ತಾ ಇದ್ದಾರೆ ನೀವೇ ನೋಡಿ. ಅಮ್ಮ ಇಲ್ಲಿ ಮಾತಾಡ್ತೀರಾ? ಮಾತಾಡಿ, ಅಲ್ಲ ಹೇಳಿ. ದೌರ್ಜನ್ಯ ಬಗ್ಗೆ ಮಾಡಿಲ್ಲ, ಸುಮ್ಮನೆ ಏಕಾಏಕಿ ಎಲ್ಲರನ್ನೂ ಸೇರಿ ತುಂಬ್ತಾ ಇದಾರೆ. ಇಲ್ಲಿ ನಾವು ಒಂದ್ ಕಡೆ ನಿಂತ್ಕೊಂಡಿದ್ವಿ ಅಷ್ಟೇನೆ, ಇನ್ನು ನಾವೇನು ಶುರುನೇ ಮಾಡಿಲ್ಲ. ಅಷ್ಟು ಬೇಗ ಬಂದ್ಬಿಟ್ಟು ಒಂದು 8-10 ವೆಹಿಕಲ್ ಬಂದಿದೆ. 300 ಜನ ಇದ್ದೀವಿ, ಅದಕ್ಕೆ 300 ಜನ ಪೊಲೀಸರು ನೋಡಿ. ಹೊರಗಡೆ ನೋಡಿ ಎಷ್ಟಿದೆ ನೋಡಿ, ಹೊರಗಡೆ ಎಷ್ಟು ರಿಸರ್ವ್ ಪೊಲೀಸು ಎಷ್ಟು ಬಂದಿದ್ದಾರೆ ನೋಡಿ. ಒಮ್ಮೆ ಯಾವ್ದು ಪ್ರೆಸ್ ನೋಟ್ ಅವ್ರ ಹತ್ರ, ರವಿ ಅವ್ರ ಹತ್ರ, ದೀಪಕ್ ಪ್ರಧಾನ ಕಾರ್ಯದರ್ಶಿ ನೋಡಿ. ಅಲ್ಲಿ ಇಲ್ಲಿ ನೋಡಿ, ಇಲ್ಲಿ ವೆಹಿಕಲ್ಗಳು ನೋಡಿ. ನಾವಿರೋ ಒಂದು 30-40 ಜನರಿಗೆ ಅಂದ್ರೆ ಇಷ್ಟು ಭಯ ನಾವು ಇವ್ರಿಗೆ KRS ಅನ್ನೋದು. ನಾವು ನ್ಯಾಯಯುತವಾಗಿ ಕಾನೂನು ರೀತಿಯ ಯಾವುದೇ ಮಾತಾಡ್ತಾ ಇರ್ತೀವಿ, ಆದ್ರೆ ಇಲ್ಲಿ ಪರಿಸ್ಥಿತಿ ನೋಡಿ ಹೇಗಿದೆ ಅಂತ. ಒಮ್ಮೆ ನಾನು ಇವಾಗ ಇದೇ ಪೊಲೀಸ್ ಜೀಪಲ್ಲೇ ಇದ್ದೀನಿ, ನಮ್ಮನ್ನೆಲ್ಲ ಡಿಟೈನ್ ಮಾಡಿ ನಮ್ಮನ್ನ ಯಾವ್ದೋ ಗ್ರೌಂಡಿಗೆ ಯಾವ್ದೋ ಒಂದು 4 ಗಂಟೆ ಕೂರಿಸ್ಬಿಟ್ಟು ಅಲ್ಲಿಂದ ಮತ್ತೆ ಕರ್ಕೊಂಡು ಹೋಗುತ್ತಾರೆ ಅನ್ಸತ್ತೆ ನೋಡಿ. ನೋಡಿ ಸರ್ಕಾರ, ಯಾವ ಸರ್ಕಾರ ಆದ್ರೂ ಬರಲಿ, ಬಿಜೆಪಿ ಆದ್ರೂ ಸರಿ, ಇವರಾದ್ರೂ ಸರಿ, ಕಾಂಗ್ರೆಸ್ ಆದ್ರೂ ಸರಿ, ನಮ್ಗೆ 5,000ಕ್ಕೂ ಹೆಚ್ಚು ಸೈಟ್ಗಳನ್ನ ಡೆವಲಪ್ ಮಾಡಿದ್ದಾರೆ. ಯಾರು? ಮೈಸೂರು ಡೆವಲಪ್ಮೆಂಟ್ ಅಥಾರಿಟಿ 5,000 ಸೈಟ್ ಅನ್ನ ಡೆವಲಪ್ ಮಾಡುತ್ತೆ. ಡೆವಲಪ್ ಮಾಡೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅದು ಸಾರ್ವಜನಿಕರಿಗೆ ಪ್ರಯೋಜನ ಆಗಬೇಕು, ಸಾರ್ವಜನಿಕರಿಗೆ ದೊರಕಬೇಕು ಅದು ಅನ್ನೋ ಉದ್ದೇಶಕ್ಕಾಗಿ ಮಾಡಿರುವಂತದ್ದು. ಇಲ್ಲಿ ನೋಡಿದ್ರೆ ಸಾರ್ವಜನಿಕರಿಗೆ ಒಂದು ಸೈಟು ಅಲೋಕೇಟ್ ಆಗಿಲ್ಲ. ಎಲ್ಲ ಒಬ್ಬೊಬ್ರು ಮಿನಿಸ್ಟ್ರಿಗಳು ಸಿದ್ದರಾಮಯ್ಯನ ಹೆಸರಿನಲ್ಲೂ ಸಾಕಷ್ಟು ಸೈಟ್ಗಳು ಮಾಡ್ಕೊಂಡಿದ್ದಾರೆ. ಇದಕ್ಕೆ ಸರ್ಕಾರದ ಯಾಕೆ ವ್ಯಯ ಮಾಡಬೇಕಾಗಿತ್ತು ಇವರು? ಮಾತಾಡಿ ನೋಡಿ. ಸರ್ಕಾರಕ್ಕೆ ನಿನ್ನೆ ತಾನೇ ಸುಧಾಕರ್ ಅವರು ಒಂದು ಪಬ್ಲಿಕ್ ಫಂಕ್ಷನ್ ಅಲ್ಲಿ ಲಿಕ್ಕರ್ ಡಿಸ್ಟ್ರಿಬ್ಯೂಟ್ ಮಾಡಿದ ಬಗ್ಗೆ ಬಂದಿದೆ. ಅದು ಯಾವ ಪೊಲೀಸರಿಗೂ ಕಾಣಿಸಿಲ್ಲ, ಅಲ್ಲೇ ಪಕ್ಕದಲ್ಲಿ ನಿಂತ್ಕೊಂಡು ಅವರೇ ಡಿಸ್ಟ್ರಿಬ್ಯೂಟ್ ಮಾಡಿಸಿದ್ದಾರೆ. ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರಿಗೂ ಕಾಣಿಸಿಲ್ಲ. ಇವ್ರಿಗೆ ಏನಂದ್ರೆ ಯಾರು ನ್ಯಾಯಯುತವಾಗಿ ಕಾನೂನುಬದ್ಧವಾಗಿ ನಾವು ಹೋರಾಟ ಮಾಡ್ತೀವಿ ಅವ್ರು ಕಾಣಿಸ್ತಾ ಇರ್ತವೆ. ಇವರಿಗೆ ಅವ್ರ ಮೇಲೆ ಒಂದಾದ್ರೂ ಕ್ರಮ ತಗೊಂಡಿದ್ದಾರೆ. ಎಕ್ಸೈಸ್ ವೈಲೇಷನ್ ಮಾಡಿದ್ದಾರೆ, ಪೊಲೀಸರಲ್ಲಿ ನಿಂತ್ಕೊಂಡು ಅದನ್ನ ಸೂಪರ್ವೈಸ್ ಮಾಡಿದ್ದಾರೆ ನಿನ್ನೆ. ಅದ್ರ ಬಗ್ಗೆ ಯಾವ ಕ್ರಮನೂ ಇಲ್ಲ. ಯಾಕಂದ್ರೆ ದೊಡ್ಡ ವ್ಯಕ್ತಿಗಳು ಇವರು, ಎಲ್ಲ ಜನರು ಇವರನ್ನ ಚುನಾಯಿಸಿ ಕಳಿಸಿದವರು. ಹಾಗಾಗಿ ಇವರಿಗೆಲ್ಲ ಏನಾಗಿದೆ ಅಂದ್ರೆ ಯಾರಿಗೆ ಸಲ ಮಾಡಿಬೇಕಾ ಅವ್ರ ಕೆಲಸದ ಪರವಾಗಿ ಬಗೆಹರಿತಾ ಇರ್ತಾರೆ. ಹೋರಾಟಗಾರರನ್ನ ಪೊಲೀಸರನ್ನ ಮುಂದಿಟ್ಟುಕೊಂಡು ಹೇಗೆ ಮಟ್ಟ ಹಾಕ್ಬೇಕು ಅಂತ ಹೇಳಿ ಎಲ್ಲಾ ಸರ್ಕಾರಗಳು ಮಾಡ್ಕೊಂಡ್ ಬರ್ತಾ ಇದೆ. ಹೌದು, ಇದು ಕಾರಣ ಯಾರು ಅಂತ ಹೇಳಿದ್ರೆ ಬೇರೆ ಯಾರು ಅಲ್ಲ, ನೀವೇ ಓಟ್ ಜನಗಳು. ನೀವು ನಿಮ್ಮಿಂದ ಇದಾಗ್ತಾ ಇರೋವಂಥದ್ದು. ನಿಮ್ಗೆ ಬೇಕಾಗಿತ್ತು ಜನರನ್ನ ನೋಡಿ ಮಾಡಿ ಓಟ್ ಹಾಕಿದ್ರೆ ಇದನ್ನೆಲ್ಲ ಆಗುವಂತದ್ದು ಆಗಲ್ಲ. ಇವತ್ತು ಪೊಲೀಸರನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಎಲ್ಲ ಸೇರ್ಕೊಂಡು. ನೋಡಿ, ನಮ್ಮಂತ ಹೋರಾಟಗಾರರನ್ನ ಬಂದು ಪ್ರಶ್ನೆ ಮಾಡ್ಲಿಕ್ಕೆ ಬಂದಾಗ ಇವ್ರನ್ನ ಮಟ್ಟ ಹಾಕುವಂತ ಕೆಲಸ ಪೊಲೀಸರ ಒಂದು ರೀತಿಯಾಗಿ ಅವರ ಭದ್ರತಾ ಸಿಬ್ಬಂದಿಗಳ ತರ ಬಳಕೆ ಮಾಡ್ಕೊತಿದ್ದಾರೆ. ಸರ್ ಪ್ರಶ್ನೆ ಮಾಡಿಲ್ಲ, ಈಗ ಜಸ್ಟ್ ಅಸೆಂಬಲ್ ಆಗಿದೆ, ಇನ್ನ ಅಧ್ಯಕ್ಷರೇ ಬಂದಿಲ್ಲ. ಅವ್ರು ಟ್ರೈನ್
ಟ್ರೈನ್ ಲೇಟ್ ಆಗಿದೆ ಬೆಂಗಳೂರಿಂದ ಬರೋದು, ಇನ್ನೂ ಅವರು ಅರ್ಧ ಗಂಟೆ ಬಿಟ್ಟು ಬರ್ತಾರೆ. ಆದ್ರೆ ಇವ್ರದ್ದು ನೋಡಿ, ನಾವು ಹೇಳ್ತಾ ಇರೋದು ಎಷ್ಟೇ ಜನಸಾಮಾನ್ಯರೇ, ನಿಮ್ಗೆ ಜಾತಿ ಧರ್ಮ ಅದು ಇದು ಅಂತ ಹಣ ಇದ್ರ ಮೇಲೆ ನೀವು ಹೋಗ್ಬೇಡಿ ದಯವಿಟ್ಟು. ನಿಮ್ಮ ಭವಿಷ್ಯ ಮುಂದೆ ನೀವು ಹಾಳು ಮಾಡ್ಕೋತಾ ಇದ್ದೀರಾ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಇವತ್ತಿಗೇನೋ ನಿಮ್ಗೆ ಚೆನ್ನಾಗಿ ಕಾಣಿಸ್ಬೋದು ನಾವು ಮಾಡ್ತಾ ಇದ್ದೀವಿ ಸರಿ ಅಂತ, ಆದ್ರೆ ಅರ್ಥ ಮಾಡ್ಕೊಳ್ಳಿ ಮುಂದಿನ ಪೀಳಿಗೆಗೆ. ಸರ್ಕಾರದವರು ಬಂದಾಗ ತನಿಖೆ ಆಗತ್ತೆ ಬಿಡಿ ಅಂತ ಹೇಳ್ಬಿಟ್ಟು ಏನಾಗಿದ್ರು ತನಿಖೆ ಆಗತ್ತೆ ಬಿಡಿ. ಇದುವರೆಗೂ ಎಷ್ಟಪ್ಪ ತನಿಖೆ ಆಗಿದೆ ನಿಮ್ಗೆ ಜನರಿಗೆ ಹೇಳ್ತಾರ ನಾವು, ಎಷ್ಟು ತನಿಖೆ ಆಗಿದೆ, ಎಷ್ಟು ತನಿಖೆಯಲ್ಲಿ ನ್ಯಾಯ ಸಿಕ್ಕಿದೆ. ಧ್ವಜ ಕಟ್ಟಿದ್ದೆ ಕೇಳ್ತಾ ಇದ್ದೀನಿ ನೋಡಿ, ಇದು ಪರಿಸ್ಥಿತಿ ನೋಡಿ ಹೇಗಿದೆ ಅಂತ. ಅಲ್ಲ ಓಕೆ ಬಂದಿದೆ. ಅಡಚಣೆಗೆ ಕ್ಷಮೆ ಇರಲಿ. ಇಲ್ಲಿ ಸ್ವಲ್ಪ ಅದು ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ದಾರೆ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಯಾವ್ದೋ ಕಾಡು ಮಧ್ಯೆ ಹೋದಂಗೆ ಕಾಣಿಸ್ತಾ ಇದೆ, ಎಲ್ಲಿ ಡಿಟೈನ್ ಮಾಡ್ತಾರಂತಾನು ಗೊತ್ತಿಲ್ಲ. ನೋಡುವ. ಎನಿವೆ, ನಮ್ಮ ಕೆಲಸವನ್ನು ನಾವು ಜನಪರವಾಗಿ ಮಾಡ್ತಾ ಇದ್ದೀವಿ. ಈಗ ನಾನು ನನ್ನನ್ನೇ ತೋರಿಸ್ತಾ ಇದ್ದೀನಿ. ಇಷ್ಟವರೆಗೆ ನಾನು ರೋಲಂಡ್ ಅವ್ರ ನನ್ನ ಜೊತೆ ಮಾತಾಡ್ತಾ ಇದ್ರು. ನೀವು ನೋಡ್ಬೋದು, ಇಲ್ಲಿ ತೋರಿಸ್ತೀನಿ ನಿಮ್ಗೆ ನೋಡಿ. ಯಾವ್ದೋ ಕಾಡಿಗೆ ಹೋದಂಗಿದೆ ಇದು. ಎಲ್ಲ ಒಂದು 8-10 ಪೊಲೀಸ್ ಜೀಪ್, ಇದು ಪೊಲೀಸ್ ವ್ಯಾನು, ಅದ್ರಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮನ್ನ. ಪರವಾಗಿಲ್ಲ, ಏನ್ ಮಾಡ್ತಾರೆ? ಅಟ್ ದಿ ಮೋಸ್ಟ್ ಜೈಲಿಗೆ ಹಾಕ್ತಾರ ಅಥವಾ ಕೇಸ್ಗಳು ಹಾಕ್ತಾರ, ಏನ್ ಮಾಡ್ಬೋದು? ನಾವು ಒಂದ್ಸಾರಿ ಜನಸಾಮಾನ್ಯರ ಕೆಲಸ ಮಾಡಕ್ಕೆ ಇಳಿದ ಮೇಲೆ ಒಂದಿಷ್ಟು ತೊಂದರೆಗಳನ್ನ ಅನುಭವಿಸಬೇಕಾಗತ್ತೆ. ಯಾಕಂದ್ರೆ ಸರ್ಕಾರ ಯಾರು ನಡೆಸ್ತಾ ಇದ್ದಾರೆ ಅಂತ ಅಯೋಗ್ಯರು ಇವರನ್ನ ಗೊಂಬೆ ಆಟ ತರ ಬಳಸ್ಕೋತಾ ಇದ್ದಾರೆ, ಯಾರು ಪೊಲೀಸರನ್ನ. ಅವ್ರು ತಪ್ಪು ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಅವರೊಂದಿಷ್ಟು ಹಿರಿಯ ಅಧಿಕಾರಿಗಳು ನಿರ್ದೇಶನ ಕೊಟ್ಟಿರ್ತಾರೆ, ಅದನ್ನು ಪಾಲಿಸಲೇಬೇಕಾಗತ್ತೆ. ಆದ್ರೆ ಆ ನಿರ್ದೇಶನ ನೀಡುವಂತಹ ಅಯೋಗ್ಯ ಯಾರಿದ್ದಾರೆ ನಾವು ಅವರನ್ನ ಪ್ರಶ್ನೆ ಮಾಡಬೇಕಾಗತ್ತೆ. ಓಕೆ, ಮಾತಾಡ್ತೀರಾ ಯಾರಾದ್ರೂ? ಇವಾಗ ಲಲಿತ್ ಮಹಲ್ ಪ್ಯಾಲೇಸ್ ಬ್ಯಾಕ್ ಸೈಡ್ ಅಲ್ಲಿ ಬನ್ನಿ. ಲಲಿತ್ ಮಹಲ್ ಪ್ಯಾಲೇಸ್ ಬ್ಯಾಕ್ ಸೈಡ್ ನಲ್ಲಿ ಇದೀವಿ ಸರ್, ಅಲ್ವಾ? ಇಲ್ಲಿ ಸೋಮಸುಂದರ್ ಅವರಿದ್ದಾರೆ, ನಮ್ಮ ಕಾರ್ಯದರ್ಶಿ, ರಾಜ್ಯ ಕಾರ್ಯದರ್ಶಿ. ಎಲ್ಲ ಏಟ್ ಆಗಿದೆ ಇಲ್ಲಿ ನೋಡಿ. ನಾನು ಹೇಳಿದ್ದೀನಿ, ನಮ್ಮ ಅಧ್ಯಕ್ಷರು ಬರ್ತಾರೆ ಇರ್ಲಿ, ನಾವು ಶಾಂತಿವಾಗಿದ್ದೀವಿ ಅಂದ್ರೆ ಎಳ್ದಾಡ್ತಿದ್ದಾರೆ. ಬರೀ ಕೂತಿದ್ದಕ್ಕೆ ಇಷ್ಟು ಮಾಡಿದ್ರೆ ಇನ್ನು ಅಲ್ಲ, ಬೇರೆ ಪಕ್ಷದವ್ರು ಮೊನ್ನೆ ತಾನೇ ಬಂದು ಇಲ್ಲಿ ಇದು ಮಾಡ್ಕೊಂಡು ಹೋಗಿದ್ದಾರೆ. ಇವಾಗೇನು ಕಾಣಿಸಲ್ವಾ? ಎಲ್ಲ ಗಲಾಟೆ ಮಾಡಿ ಅಂತ ಪ್ರಚೋದನೆ ಕೊಡ್ತಾ ಇದ್ದಾರಾ ಏನು ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಲ, ಆ ತರನೇ ಕಾಣಿಸ್ತಾ ಇದೆ. ಅಲ್ಲ, ಆ ತರನೇ ಕಾಣಿಸ್ತಾ ಇದೆ ಇನ್ನು. ಅಲ್ಲ, ಬೇರೆಯವ್ರು ಟಿ ಶರ್ಟ್ ಹಾಕೊಂಡಿದ್ದೀನಿ, ರಮೇಶ್ ಅವ್ರಿಗೂ ಹೇಳಿದ್ದೀನಿ. ಮಾತಾಡ್ತೀರಾ? ನಮ್ಗೆ ಸಂಶಯ ಏನಂದ್ರೆ, ಇವರೇ ಒಂದಿಷ್ಟು ಜನ ಸರ್ಕಾರದವರೇ ನಮ್ಮ ಟಿ ಶರ್ಟ್ ಗಳನ್ನ ಹಾಕಿಸ್ಬಿಟ್ಟು ಒಂದಿಷ್ಟು ಜನಗಳನ್ನ ಕಳಿಸಿರ್ಲೂಬಹುದು ಗಲಾಟೆ ಮಾಡ್ಸಕ್ಕೆ. ಯಾಕಂದ್ರೆ ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ, ನಮ್ಗೆ ಒಂದು ಕೋಣನಕುಂಟೆ ಪೊಲೀಸ್ ಸ್ಟೇಷನ್ ಅಲ್ಲಿ ಒಬ್ರು ಶಿವಕುಮಾರ್ ಅಂತ ಇದ್ರು, ಅವ್ರ ಬಗ್ಗೆ ಒಂದು ಮಾಹಿತಿ ಬಂದಿತ್ತು. ಅವರು 150 ಟಿ ಶರ್ಟ್ ಗಳನ್ನ ಮಾಡಿಸ್ಬಿಟ್ಟು ಇಟ್ಕೊಂಡಿದ್ರಂತೆ ಆಫೀಸಲ್ಲಿ. ಅದು ಬಂದಿದ್ದು ಬೇರೆ ಎಲ್ಲಿಂದನೂ ಅಲ್ಲ, ಅಲ್ಲಿ ಒಳಗಿಂದನೇ ಬಂದಿರೋ ಮಾಹಿತಿ. ಎಲ್ಲಾದ್ರೂ ನಾವು ಪೊಲೀಸ್ ಸ್ಟೇಷನ್ಗಳಿಗೆ ಪ್ರಶ್ನೆ ಮಾಡಕ್ ಹೋದ್ರೆ ಅವ್ರ ಜನಗಳಿಗೆ ಟಿ ಶರ್ಟ್ ಹಾಕ್ಸ್ಬಿಟ್ಟು ನಮ್ಮ ಮಧ್ಯೆ ಬಿಟ್ಟು ಪೊಲೀಸರ ಮಧ್ಯೆ ಗಲಾಟೆ ಮಾಡಿಸ್ಬಿಟ್ಟು ನಮ್ಮನ್ನೆಲ್ಲ ಒಂಥರ ಸೆಕ್ಷನ್ಸ್ಗಳು ಗೊತ್ತಲ್ಲ ನೋಡಿ, ಯಾವ್ದೋ ಗ್ರೌಂಡಿಗೆ ತಗೊಂಡ್ಬಂದಿದ್ದಾರೆ. CAR ಗ್ರೌಂಡ್ ಯಾವ್ದು ಇದು? ಅದೇ CAR ಗ್ರೌಂಡ್. ಎಲ್ಲ ಕಡೆನೂ ಇರೋದು ಅದೇನೆ. ಇಲ್ಲಿ ಊಟ ತಿಂಡಿ ಎಲ್ಲ ಕೊಡ್ತಾರೆ ಇವಾಗ, ಯಾಕಂದ್ರೆ ಸರ್ಕಾರ ಬೇಕಾಗಿದ್ದಷ್ಟೇ, ನಾವು ಏನು ಇದು ಮಾಡಬೇಕಾಗಿಲ್ಲ. CAR ಅಲ್ಲ, ನಾನು ನಂದು ಇದ್ರಲ್ಲಿ ಮಾಡ್ತಾ ಇದ್ದೀನಿ, ಇದ್ರಲ್ಲಿ ಮಾಡ್ತಾ ಇದ್ದೀನಿ. ಓಕೆ, ಸೊ ನೋಡಿ, ಯಾವುದೋ ಒಂದು ಮೂಲೆಗೆ ಬಂದಂಗಿದೆ ಇಲ್ಲಿ. ಪರವಾಗಿಲ್ಲ, ಒಂದು ಶ್ವಾನದಳದ್ದು ಇದಿದೆ. ರೇಸ್ ಕೋರ್ಸ್ ಹಿಂಭಾಗ ಇದೆ. ಸೊ ಕುದುರೆ ಓಡ್ಸಕ್ ಹೋಗ್ಬೋದು, ನಮ್ಗೆ ಟೈಮ್ ಇದೆ ಇವಾಗ, ಸ್ವಲ್ಪ ಹೊತ್ತು. ಬಾ, ಯಾರ್ದು ಗಾಡಿ ಆದ್ರೆ ಏನು. ಸೊ ಈಗ ಯಾವ್ದೊಂದು ಓಪನ್ ಬಯಲು ಜಾಗದಲ್ಲಿ ಬಿಡ್ತಾ ಇದ್ದಾರೆ, ಮೇಯಕ್ಕೆ ಇರ್ಬೇಕು. ಮೋಸ್ಟ್ಲಿ ಹುಲ್ಲೆಲ್ಲ ಚೆನ್ನಾಗಿದೆ, ಮೇಯಕ್ಕೆ ಬಿಡ್ತಾ ಇದ್ದಾರೆ ಅನ್ಸುತ್ತೆ ನಮ್ಮನ್ನ. ಇರ್ಲಿ, ಇಂಥದ್ದೆಲ್ಲ ಸಮಸ್ಯೆಗಳು ನಮ್ಗೆ ಗೊತ್ತಿರ್ತವೆ, ಆಗ್ತವೆ ಅಂತ. ಯಾಕಂದ್ರೆ ಇಲ್ಲಿ ಕೈವಾಡ ಇರೋದು ಬೇರೆ ಯಾವುದೂ ಅಲ್ಲ. ನೀವು ಜನಸಾಮಾನ್ಯರು ಇದಕ್ಕೆ ಕಾರಣ, ಎಲ್ಲ ಕಾರಣ ನಾವು ಹೇಳ್ತಾ ಇರೋದು ಮತದಾರರ ಒಂಥರ ಏನ್ ಹೇಳ್ತಾರೆ, ನಿರ್ಲಕ್ಷ್ಯ ಮತ್ತೆ ನಿಮ್ಗೆ ಅಜ್ಞಾನ. ಯಾವುದೋ ಒಂದು ಇದರಲ್ಲಿ ಫೇಸ್ಬುಕ್ ಅಲ್ಲ ಯಾವ್ದು ಬಂದಿರುತ್ತೆ, ಅದನ್ನೇ ನೀವು ಗಾಸ್ಪೆಲ್ ಟ್ರೂತ್ ಅಂದ್ಕೊಂಡು ಅದನ್ನೇ ನಂಬ್ಕೊಂಡು ಏನೋ ಕೆಲಸಗಳನ್ನು ಮಾಡ್ತೀರಾ. ಫಾರ್ವರ್ಡ್ ಮಾಡೋದು, ಒಬ್ರಿಗೆ ಬೇಜಾರಾಗೋಗಿ ಮಾಡೋದು, ಇದೆಲ್ಲ ಮಾಡ್ತೀರಾ. ಅದನ್ನ ಫಸ್ಟ್ ನಿಲ್ಲಿಸಿ, ಅದ್ರ ಬಗ್ಗೆ ಸತ್ಯಾಸತ್ಯತೆ ಫಸ್ಟು ನೀವು ತಿಳ್ಕೊಳ್ಳಿ. ಏನಾಗ್ತಾ ಇದೆ, ಯಾವ್ದು ಸತ್ಯ ಇದೆ, ನಿಮ್ಗೇನು ಇವಾಗ ಗೂಗಲಲ್ಲಿ ಎಲ್ಲ ಸಿಗುತ್ತೆ. ಯಾವ ರೀತಿಯಲ್ಲಿ ಬೇಕಾದರೂ ನೀವು ಇದು ಮಾಡ್ಕೋಬಹುದು, ಪರಿಶೀಲನೆ ಮಾಡೋಕ್ಕೆ ಅವಕಾಶಗಳಿದೆ. ಆದರೆ ಆಗ್ತಾ ಇರೋದೇನು ನೋಡಿ, ಎಲ್ಲ ಇಲ್ಲಿ ಕರ್ಕೊಂಡ್ಬಂದಿದ್ದಾರೆ ನೋಡಿ, ಇದು ಜಾಗ. ಇರಿ, ಯಾರು ಜಾಸ್ತಿ ಮಾತಾಡಬೇಡಿ, ಯಾಕಂದ್ರೆ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಸರ್,
ಅವ್ರ ಕೆಲಸ ಮಾಡ್ತಾ ಇದ್ದಾರೆ. ನಾವು ಇವರನ್ನೆಲ್ಲ ಬೈಬೇಕಾಗಿದ್ದು ಸರ್ಕಾರನ ಮತ್ತೆ ಇವರ ಹಿರಿಯ ಅಧಿಕಾರಿಗಳನ್ನ. ಇವ್ರು ಏನ್ ಮಾಡಕ್ಕಾಗಲ್ಲ ಹಿರಿಯ ಅಧಿಕಾರಿಗಳು. ಯಾವುದು ಎಲ್ಲ ಕಿತ್ತಾಕ್ತಾರೆ ಬಿಟ್ರೆ. ನೋಡಿ ಇಲ್ಲಿ ಇದು ಗ್ರೌಂಡು. ಈಗ ನೋಡಿ ಇಲ್ಲಿ ವೆಹಿಕಲ್ಸ್ ಇದೆ. ಇದೊಂಥರ ಕಾಡು ಮಧ್ಯೆ ಬಿಟ್ಟಂಗಿದೆ ಎಲ್ರನ್ನು. ನೋಡಿ ಇಲ್ಲಿ ಸಂವಿಧಾನ ವಿರೋಧಿ ಸಿದ್ದರಾಮಯ್ಯನಿಗೆ, ಸಂವಿಧಾನ ವಿರೋಧಿ ಸಿದ್ದರಾಮಯ್ಯನಿಗೆ, ಪ್ರತಿಭಟನೆ ಹಕ್ಕನ್ನು ಮೊಟಕುಗೊಳಿಸಿದ ಸಿದ್ದರಾಮಯ್ಯನ ಸರ್ಕಾರಕ್ಕೆ, ಪ್ರತಿಭಟನೆ ಹಕ್ಕನ್ನು ಮೊಟಕುಗೊಳಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ, 1975ರ ಎಮರ್ಜೆನ್ಸಿಯನ್ನು ನೆನಪಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ, 1975ರ ಎಮರ್ಜೆನ್ಸಿಯನ್ನು ನೆನಪಿಸಿದ ಸಿದ್ದರಾಮಯ್ಯನ ಸರ್ಕಾರಕ್ಕೆ, ಭ್ರಷ್ಟ ಸಿಎಂಗೆ, ಪ್ರತಿಭಟನೆ ಹಕ್ಕನ್ನು ಮೊಟಕುಗೊಳಿಸಿದ ಸಿದ್ದರಾಮಯ್ಯನಿಗೆ, ಕಾನೂನುಬದ್ಧವಾಗಿ ನಡೆದುಕೊಂಡ ಪೊಲೀಸ್ ಇಲಾಖೆಗೆ, ಕಾನೂನುಬದ್ಧವಾಗಿ ನಡೆದುಕೊಳ್ಳದ ಪೊಲೀಸ್ ಅಧಿಕಾರಿಗಳಿಗೆ, ಭ್ರಷ್ಟ ಜೆಸಿಬಿ ಪಕ್ಷಗಳಿಗೆ, ಮೂಢ ಪ್ರತಿಭಟನೆಯನ್ನು ಮಾಡದೆ ಮೂಲೆ ಗುಂಪಲ್ಲಿ ನಿಂತಿರುವ ಜೆಡಿಎಸ್ ಕಾಂಗ್ರೆಸ್ ನಾಯಕರಿಗೆ, ಮೂಢ ಹಗರಣವನ್ನು ಮುನ್ನೆಲೆಗೆ ತರದೆ ನಿಂತಿರುವ ಬಿಜೆಪಿ ಕಾಂಗ್ರೆಸ್ ಎಂಎಲ್ಎಗಳಿಗೆ ಧಿಕ್ಕಾರ ಧಿಕ್ಕಾರ. 50-50 ಸಿಎಂಗೆ ರಾಜೀನಾಮೆ ಕೊಡಿ, 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 ರಾಜೀನಾಮೆ ಕೊಡಿ. ತೊಲಗಲಿ 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 ತೊಲಗಲಿ. ಹಿಂದೆ 40% ಸರ್ಕಾರ, ಹಿಂದೆ 40% ಬಿಜೆಪಿ ಸರ್ಕಾರ, ಹಿಂದೆ 40% ಬಿಜೆಪಿ ಸರ್ಕಾರ, 420 ಸಿದ್ದರಾಮಯ್ಯನಿಗೆ, 420 ಸಿದ್ದರಾಮಯ್ಯನಿಗೆ, ಪ್ರತಿಭಟನಾ ಹಕ್ಕನ್ನು ಮೊಟಕುಗೊಳಿಸಿದ ಸಿದ್ದರಾಮಯ್ಯನಿಗೆ, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹರಣ ಮಾಡಿದಂತ ಸಿದ್ದರಾಮಯ್ಯನಿಗೆ, ಸಂವಿಧಾನ ವಿರೋಧಿ ಸಿದ್ದರಾಮಯ್ಯನಿಗೆ ತೊಲಗಲಿ 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 ತೊಲಗಲಿ. ರಿಪಬ್ಲಿಕ್ ಮೈಸೂರು ಅಳಿಸಲಿ ಅಳಿಸಲಿ ಅಳಿಸಲಿ. ನಾನು ಅಳಿಸಲಿ ಅಳಿಸಲಿ ಅಂತೀನಿ. ರಿಪಬ್ಲಿಕ್ ಮೈಸೂರು ಅಳಿಸಲಿ 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 ಅಳಿಸಲಿ. ಬಂಧುಗಳೇ, ಇವತ್ತು ನಾನು ರವಿಕುಮಾರ್ ಅಂತ ಮಾತಾಡ್ತಾ ಇರೋದು ಎಲ್ಲ ಹಿಂದೆ ನಿಂತ್ಕೊಂಡು ಜನ ಜಾಸ್ತಿ ಕಾಣಲಿ. ಇವತ್ತು ನಾವು ನ್ಯಾಯಬದ್ಧವಾಗಿ ಕ್ರಮಬದ್ಧವಾಗಿ ನಾವು ಒಂದು ಮೂಢ ಹಗರಣದ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಇದ್ರ ಬಗ್ಗೆ ನಾವು 6ನೇ ತಾರೀಕೆ ಅನುಮತಿ ಪತ್ರ ಮತ್ತು ಮಾಹಿತಿಯನ್ನು ಕೋರಿ ಮಾನ್ಯ ಪೊಲೀಸ್ ಆಯುಕ್ತರಿಗೆ ನಾವು ಒಂದು ಪತ್ರವನ್ನು ಬರೆದಿದ್ವಿ. ಈ ಪತ್ರಿಕೆ ಸಂಬಂಧದಂತೆ ಮೌಖಿಕವಾಗಿ ಲಿಖಿತವಾಗಿ ಅಲ್ಲಿ ಯಾವುದೇ ಕೂಡ ಹಿಂಬರ ಕೊಟ್ಟಿಲ್ಲ, ಇಲ್ಲ ನಿಮ್ಮ ಪ್ರತಿಭಟನೆ ವಾಪಸ್ ತಗೊಳ್ಳಿ ಅಂತಾನು ಕೊಟ್ಟಿಲ್ಲ. ಬಟ್ ನಾವು ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ದೀವಿ, ಕಾನೂನುಬದ್ಧ ರೀತಿಯಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ. ಯಾರು ಕೂಡ ಹಿಂಗೆ ಹಾಕೋದಿಲ್ಲ. ಬಹಳಷ್ಟು ಜನ ಜೆಸಿಬಿ ಪಕ್ಷಗಳು ಹೇಳ್ತಾರೆ ಸರ್, ಅದ್ರಲ್ಲಿ ಎಲ್ಲೂ ಕೂಡ ಆ ರೀತಿ ಆಗಲ್ಲ, ನಾವು ಕಾನೂನುಬದ್ಧವಾಗಿ ನಡೆದುಕೊಳ್ತೀವಿ ಅಂತ. ಯಾಕಂದ್ರೆ ಸಾರ್ವಜನಿಕ ಆಸ್ತಿನೇ ನಮ್ಮ ಆಸ್ತಿ ಅಂತ ನೋಡ್ಕೊಂಡಿರೋಂಥವ್ರು ನಾವು. ಇಲ್ಲಿವರೆಗೆ KRS ಪಕ್ಷ ಪ್ರತಿಭಟನೆ ಹೋರಾಟಗಳು ಮಾಡಿದೆ. ಸಾರ್ವಜನಿಕರ ಆಸ್ತಿಯನ್ನ ನಾಶ ಮಾಡಿದೀಯಪ್ಪ? ಎಲ್ಲಾದ್ರೂ ಮಾಡಿರೋದು ಉಂಟಾ? ನಾವು ಜೆಸಿಬಿ ಪಕ್ಷಗಳ ರೀತಿ ಅಲ್ಲ. ಈ ರೀತಿಯ ಹೋರಾಟಗಳನ್ನು ಮಾಡಿದಂತ ನಾವು ಗಾಂಧೀಜಿಯವರ ತತ್ವದಲ್ಲಿ, ಸಂವಿಧಾನದ ಅಡಿಯಲ್ಲಿ, ಬಾಬಾ ಸಾಹೇಬರ ಪ್ರಬುದ್ಧ ಭಾರತದಲ್ಲಿ ಪ್ರಬುದ್ಧ ಕರ್ನಾಟಕವನ್ನು ಕಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಮತ್ತು ಬಸವಣ್ಣನವರ ಕಲ್ಯಾಣ ರಾಷ್ಟ್ರವನ್ನು ನಿರ್ಮಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ, ಕುವೆಂಪು ಅವರ ಸರ್ವೋದಯ ಕರ್ನಾಟಕವನ್ನು ನಿರ್ಮಿಸಬೇಕು ಅಂತೇಳಿ ಈ ಪ್ರತಿಭಟನೆಯನ್ನ ಮಾಡ್ಕೊಂಡು ಬಂದಿರೋಂಥ ಎಲ್ಲರಿಗೂ ಅನುಕೂಲ. ಇದರಲ್ಲಿ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಇದು ಅನುಕೂಲ, ರೈತರಿಗೆ ಅನುಕೂಲ,
ಕಾರ್ಮಿಕರಿಗೆ ಅನುಕೂಲ, ಎಲ್ಲರಿಗೂ ಅನುಕೂಲ ರೀತಿ ಆಗೋ ರೀತಿ ಒಂದು ಪ್ರತಿಭಟನೆ. ಯಾವುದೇ ರೀತಿ ಪಕ್ಷದ ಅಭಿವೃದ್ಧಿಗೋಸ್ಕರ ಮಾಡ್ತಿರುವಂತಹ ಪ್ರತಿಭಟನೆ ಅಂತೂ ಅಲ್ಲ. ಮೂಢ ಹಗರಣದಲ್ಲಿ ಎಷ್ಟೋ ಜನ ಸರ್ಕಾರಿ ಅಧಿಕಾರಿಗಳು ಸಾಲ ಸೋಲಗಳ ಮಾಡಿ ಸಾಲ ಕೊಟ್ಬಿಟ್ಟು ಕಾನೂನುಬದ್ಧವಲ್ಲದ ಸೈಟ್ಗಳನ್ನ ಅವ್ರು ತಗೊಂಡಿದ್ದಾರೆ. ಅವರು ಕೂಡ ಇವತ್ತು ಸಫರ್ ಪಡ್ತಾ ಇದ್ದಾರೆ. ನಾಳೆ ದಿನ ಈ ಆಸ್ತಿನೆಲ್ಲ ಸರ್ಕಾರಕ್ಕೆ ವಹಿಸಿದ್ರೆ ಅವರು ನೇಣಕ್ಕೆ ಶರಣಾಗ್ತಾರೋ, ಆತ್ಮಹತ್ಯೆಗೆ ಶರಣಾಗ್ತಾರೋ. ಇಲ್ಲೆಲ್ಲ ಮಧ್ಯಮ ವರ್ಗದ ಹಣ ಕಂಡ್ರಿ ಅಲ್ಲಿ ಇದ್ದಿರುವಂಥದ್ದು. ಈ ಹಗರಣದಲ್ಲಿ ಮಾಜಿ CM ಅವರೇ ನೀವು ನಿಮ್ಮ ಮಡದಿ ಮೂಲಕ 14 ಸೈಟ್ನ ಏನು 464 ಸರ್ವೆ ನಂಬರ್ಲಿ ಕಾನೂನುಬದ್ಧ ರೀತಿ ಅಲ್ಲದೇ ಇರುವಂಥ ರೀತಿಯಲ್ಲಿ ಹಿಂದೆ 2004 ಹಿಂದೆನೆ 1998ರಿಂದ 4ವರೆಗೆನೆ ಅದು ಮೂಢ ಅಕ್ವೇರ್ ಆಗಿ ಅದನ್ನ ಸುಮಾರು 19 ಜನಕ್ಕೆ ಲೇಔಟ್ ಮಾಡಿಯೂ ಕೂಡ ಹಂಚಿದಂತ ಇದನ್ನ ನಿಮ್ಮ ಬಾಮಾಯ್ದ ಮಲ್ಲಿಕಾರ್ಜುನನ್ ಅವರು ತಗೊಂಡಿರ್ತಾರೆ. ಅದನ್ನ ಕಾನೂನು ಬಾಹಿರವಾಗಿ ನೀವು ನಿಮ್ಮ ಹೆಂಡತಿಗೆ ಮಾಡಿಸ್ತೀರಿ ಅಂದ್ರೆ ನಿಮ್ಮ ಬಾಮಾಯ್ದವರು ಮಾಡಿಸಿದ್ದಾರೆ. ನೀವು ಅನ್ಯತಂತ್ರ ಆಗಿರುವಂತ ಜಮೀನನ್ನ, ಮೂಢ ಅಕ್ವೇರ್ ಆಗಿರುವಂತ ಜಮೀನನ್ನ ಕೃಷಿ ಭೂಮಿ ಅಂತೇಳಿ ದಾನಪತ್ರ ಮಾಡ್ತೀವಿ. ದಾನಪತ್ರದಲ್ಲಿ ಮಾಡಬೇಕಾದ್ರೆ ಎಲ್ಲಾದ್ರೂ ಕೂಡ ನೀವು ಅನ್ಯಕ್ರಾಂತ ಆಗಿದೆ, ಮೂಢ ಅಕ್ವೇರ್ ಆಗಿದೆ ಅನ್ನೋದನ್ನ ತಿಳಿಸಿದಿರ ಸ್ವಾಮಿ. ಇದನ್ನ ದಾಖಲೆ ಇಟ್ಟು ನಿಮ್ಗೆ ನಾವು ಹೇಳಿದ್ವಿ. ಇದು ಮುಂದುವರಿದ ಭಾಗವಾಗಿ ನಿಮ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ನಮ್ಗೆ ಯಾವುದೇ ರೀತಿ ಮೂಢ ಅಕ್ವೇರ್ದು ನೋಟಿಸ್ ಬಂದಿರಲಿಲ್ಲ, ಮತ್ತೊಂದು ಬರಲಿಲ್ಲ. ಯಾಕೆ ಸ್ವಾಮಿ ನೀವು ಕೋರ್ಟ್ಗೆ ಹೋಗಿಲ್ಲ? ಯಾಕೆ ಪ್ರಾಧಿಕಾರಕ್ಕೆ ಪತ್ರ ಬರೀನಿಲ್ಲ? ನೀವು ಪೊನ್ನಣ್ಣವ್ರು ಅವತ್ತು ಹೇಳಕ್ಕಿರ್ನಿಲ್ವಾ? ನಿಮ್ ಲೀಗಲ್ ಅಡ್ವೈಸರು ಕೆಲವೊಂದನ್ನ ಪಕ್ಕಕ್ಕೆ ಇಟ್ಟು ಮಾತಾಡ್ತಿರಲ್ಲ. ನೀವು ಹೇಳ್ತೀರಿ ಏನು ಆ ಸುಂದರಮ್ಮ ವರ್ಸಸ್ ಕರ್ನಾಟಕದ ಒಂದು ಸೈಟೇಷನ್ ರಿಟ್ ಪಿಟಿಷನ್ ಕೊಟ್ಟು ಹೇಳ್ತೀರಿ. ಸ್ವಾಮಿ ಒಬ್ಬ ವಕೀಲರಾಗಿದ್ದೀರಿ, ತಗೊಂಡ್ ನೋಡಿ. ಸುಂದರಮ್ಮ ಒಬ್ಬ ರೈತ ಮಹಿಳೆ, ಅವಳು ಹೈಕೋರ್ಟ್ಗೆ ಹೋಗೋ ನ್ಯಾಯಾಲಯಕ್ಕೆ ಹೋಗೋ ನ್ಯಾಯ ಪಡ್ಕೊಂಡ್ಲು. ಒಬ್ಬ ಕಾನೂನು ಪಂಡಿತನೇ ಅಂದ್ಕೊಂಡಿರುವಂತ ಸಿದ್ದರಾಮಯ್ಯನವ್ರಿಗೆ ಕಾನೂನು ಹೋರಾಟ ಮಾಡಕ್ಕಾಗಿಲ್ವ ಸ್ವಾಮಿ? ಅವತ್ತು ಕಾನೂನು ಹೋರಾಟದಲ್ಲಿ ಮಾಡಿ ನನಗೆ 3 ಎಕರೆ 14 ಗುಂಟ ನಾವು ಕೊಡೋದಿಲ್ಲ ಸ್ವಾಮಿ ಅಂತ ಯಾಕೆ ಹೋರಾಟ ಮಾಡಲಿಲ್ಲ? ನೀವು ಯಾಕೆ ಹೋರಾಟ ಮಾಡಲಿಲ್ಲ ಅಂದ್ರೆ ಕಾನೂನು ಬದ್ಧವಲ್ಲದ ದಾನಪತ್ರವನ್ನು ಮಾಡಿಸ್ಕೊಂಡಿದ್ದೀರಿ. ನಿಮ್ಮ ಬಾಮಾಯ್ದನು ಕೂಡ ಕ್ರಮಬದ್ಧವಲ್ಲದ ಕ್ರಯಪತ್ರವನ್ನು ಮಾಡಿಸ್ಕೊಂಡಿದ್ದಾರೆ. ಈ ಅಳ್ಕೋ ಈಗ 62 ಕೋಟಿ ಕೇಳ್ತಿರಲ್ಲ, ನಾಚಿಕೆ ಆಗೋದಿಲ್ವಾ ಸ್ವಾಮಿ? ನಿಮ್ ಪಿತ್ರಾಜಿತ ಸ್ವತ್ತು ಮಾಡ್ಕೊಡ್ತೀವ ಇಲ್ಲಿ ನಾವು. ಆದ್ರಿಂದ 62 ಕೋಟಿ ಎಲ್ಲಿ ಕೊಡ್ತಾರೆ ಸ್ವಾಮಿ? 5,95,000 ರೂಪಾಯಿಗೆ ಅಂದು ದಿನ ಮಾರ್ಕೆಟ್ ವ್ಯಾಲ್ಯೂ ಅಂತ ಈ ಸಿಲೆ ಮೆನ್ಷನ್ ಆಗಿದೆ. 2004-3-2 RTC ಮೈಸೂರು ನಗರ ಪ್ರಾಧಿಕಾರಕ್ಕೆ ಇದು ಅಕ್ವೈರ್ ಆಗಿದೆ ಅಂತ RTC. ನಿಮ್ಗೆಲ್ಲಾದ್ರೂ ಮೂಢ ಸ್ಯಾಂಕ್ಷನ್ ಆಗಿದ್ಮೇಲೆ ನಿಮ್ಗೆ ಕೊಡ್ಬೇಕು ಅಂತಾನೆ ಅದು ನಿಯಮಗಳು ಇತ್ತ? ಕರ್ನಾಟಕ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಕೂಡ ಆಕ್ಟ್ ಪ್ರಕಾರ 40-60 ಸೈಟು 3 ಎಕರೆ ಮೇಲ್ಪಟ್ಟವ್ರಿಗೆ 2 ಸೈಟು ಸ್ವಾಮಿ ಕೊಡೋದು. ಕೂಡ ಆಗ್ತಿಲ್ಲ ಅಂದ್ರೆ ನಮ್ಗೆ ಹೇಳಿ ಕಳ್ಸಿಕೊಡ್ತೀವಿ ಪೋಸ್ಟ್ ಮಾಡಿ. ನಿಮ್ ದಾಖಲೆನೇ ಇಲ್ಲ ಅನ್ನೋದನ್ನ ಮುಚ್ಚಿಟ್ಟು ಹೇಳ್ತಿದ್ದೀರಲ್ಲ, ಹೇಳ್ತಿದ್ದೀನಿ ಕೇಳಿ. ನೀವು ಕೂಡ ಆಕ್ಟನ್ನು ಕೂಡ ಮೀರಿದ್ರಿ, ಕ್ರಮಬದ್ಧವಿಲ್ಲದ ಕ್ರಯಪತ್ರವನ್ನ ಮಾಡಿದ್ರಿ, ನೋಂದಣಿ ಶುಲ್ಕ ಮತ್ತು ಇದರದ್ದನ್ನು ಕೂಡ ಅದನ್ನು ಕೂಡ ಡೈವರ್ಟ್ ಮಾಡಿದ್ರಿ. ನೀವು ಮುಖ್ಯಮಂತ್ರಿ ಆಗಿದ್ರಿ, ಬಿಜೆಪಿ ಅವರು ಸ್ವಾಮಿ. ನೀವೆಲ್ಲ ಹಾಗಲಕಾಯಿ ಬೇವಿನಕಾಯಿ ಇದ್ದಾಗ ಒಂದು ನಾಣ್ಯದ 2 ಮುಖಗಳು. ಬೊಮ್ಮಾಯಿ ಎಲ್ಲಿದ್ದ ಸ್ವಾಮಿ? ನೀವು ಅವ್ರ ಅಪ್ಪನ ಜೊತೆ ಮಂತ್ರಿ ಆಗಿದ್ದಂಥವ್ರು. ಬೊಮ್ಮಾಯಿ ಎಲ್ಲಿದ್ರು? ಇಲ್ಲಿದ್ದವ್ರು ಮುಕ್ಕಾಲ್ ಪಟಾಲಮ್ಮೆ JDS ಅಲ್ಲಿ ಇದ್ದಿದ್ದು, ನಿಮ್ ಜೊತೆ ಇದ್ದಂಥವ್ರೆ ಮೈಸೂರಲ್ಲಿ ಇದ್ದಿದ್ದು. ಇವತ್ತು TT ದೇವೇಗೌಡ ಎಲ್ಲಿದ್ರು? ಅಲ್ಲೂ ಕೂಡ ಇದ್ರು. ಇವತ್ತು ಇಷ್ಟೆಲ್ಲ ಹಗರಣ ಮಾಡ್ಕೊಂಡಂತ ವ್ಯಕ್ತಿ ಕಾನೂನು ತಿಳಿದಿದೆ ಅಂತ ಮಣ್ಣೆರ್ಚಕ್ ಹೋಗಿ ಸಾರ್ವಜನಿಕವಾದ ಆಸ್ತಿಯನ್ನ ಕಬಳಿಸಕ್ ಹೋಗ್ತಿದ್ದೀರಲ್ಲ ಸಿದ್ದರಾಮಯ್ಯನವರೇ, ನಾಚಿಕೆ ಆಗ್ಬೇಕು. ನಿಮಗೆ ಆ ತಾಕತ್ತಿದ್ರೆ ಚರ್ಚೆಗೆ ಕರೀರಿ. ನಿಮಗೆ ಸಂವಿಧಾನದ ಬಗ್ಗೆ, ಆಶಯಗಳ ಬಗ್ಗೆ ಅಭಿಮಾನ ಇದ್ರೆ ನೀವು ಚರ್ಚೆ ಕರಿಬೇಕಿತ್ತು, ಪ್ರತಿಭಟನೆಗೆ ಅವಕಾಶ ಮಾಡಿಕೊಡ್ಬೇಕು. ಮಹಿಳೆಯರು ನೋಡ್ರಿ ಸ್ವಾಮಿ, ಮಹಿಳೆಯರನ್ನು ಕೂಡ ಹೊತ್ಕೊಂಡು ಇಡುವಂತದ್ದು ಪ್ರಯತ್ನ ಏನ್ ಮಾಡಿದ್ವಿ. ನನಗೆ ಒಂಥರ ಜಲಿಯನ್ ವಾಲಾಬಾಗ್ ಕಾಣ್ತಾ ಇದೆಯಪ್ಪ ಇಲ್ಲಿ. ನಮ್ಗೆ ಎಲ್ಲೋ ಬೇಕು ಅಂತಾನೆ ಗೊತ್ತಾಯಿಲ್ಲ. ನೀವು 1975 ಎಮರ್ಜೆನ್ಸಿ ನೆನಪಿಸಿದಂತ ಕಾಂಗ್ರೆಸ್ನವರು, ನೀವು ಬಿಜೆಪಿ ಬೇರೆ ಅಲ್ಲ, ನೀವು ಬೇರೆ ಅಲ್ಲ. ಆದ್ರಿಂದ ಇಂಥ ಪ್ರತಿಭಟಿಸುವ ಹಕ್ಕನ್ನ ಮೊಟಕುಗೊಳಿಸುವಂತ ನಿಮ್ಮ ನೀಚ ಕೆಲಸಕ್ಕೆ ನಾವೇನು ಹೇಳ್ಬೇಕು? ಅಭಿವ್ಯಕ್ತಿಯ ಆರಾಧಕ ನಾನು, ಸಂವಿಧಾನ ಆಶಯಗಳಿಗೆ ನಡ್ಕೊಳ್ಳೋಣ ಅಂತ ಹೇಳೋ ಸಿದ್ದರಾಮಯ್ಯನವರೇ, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹರಣ ಮಾಡ್ತಾ ಇದ್ದೀರಿ. ಪ್ರತಿಭಟಿಸುವ ಹಕ್ಕನ್ನ ಕಿತ್ಕೊಳ್ತಾ ಇದ್ದೀರಿ. ನಾಚಿಕೆ ಆಗಬೇಕು ಸಿದ್ದರಾಮಯ್ಯನವರೇ, ನಿಮ್ಗೆ ನಾಚಿಕೆ ಆಗಬೇಕು.
50-50 ಸಿಎಂಗೆ, ಧಿಕ್ಕಾರ ಧಿಕ್ಕಾರ ಭ್ರಷ್ಟ ಸಿದ್ದರಾಮಯ್ಯನಿಗೆ ಧಿಕ್ಕಾರ ಧಿಕ್ಕಾರ ತೊಲಗಲಿ ತೊಲಗಲಿ ಕಾಂಗ್ರೆಸ್ ತೊಲಗಲಿ ಕಾಂಗ್ರೆಸ್ ಸರ್ಕಾರ ತೊಲಗಲಿ ತೊಲಗಲಿ ಕಾಂಗ್ರೆಸ್ ಸರ್ಕಾರ ತೊಲಗಲಿ 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 ಕಾಂಗ್ರೆಸ್ ಸರ್ಕಾರ ತೊಲಗಲಿ ಸಂವಿಧಾನ ವಿರೋಧಿ ಸಿದ್ದರಾಮಯ್ಯನಿಗೆ ಧಿಕ್ಕಾರ ಧಿಕ್ಕಾರ ಮತದಾರರೇ ಮತ್ತು ಸ್ನೇಹಿತರೆ, ರವಿಕುಮಾರ್ ಅವರು ಇವತ್ತಿನ ಪ್ರತಿಭಟನೆ ಯಾಕೆ ಮಾಡ್ತಾ ಇದ್ದೀವಿ ಅನ್ನೋದನ್ನ ಸವಿಸ್ತಾರವಾಗಿ ಹೇಳಿದ್ದಾರೆ. ಮತ್ತು ನಮ್ಮ ಫೇಸ್ಬುಕ್ಗಳಲ್ಲಿ ಮುಂಚೆ ಒಂದು ವಾರದಿಂದ ನಾವು ನಿರಂತರವಾಗಿ ಪೋಸ್ಟ್ಗಳನ್ನು ಹಾಕ್ತಾ ಇದ್ವಿ. ನಾನು ಒಂದು ಇಲ್ಲಿ ಉಲ್ಲೇಖ ಮಾಡೋಕ್ಕೆ ಇಷ್ಟಪಡ್ತೀನಿ. ನಾವು ಮುಂಚೆ ಎಲ್ಲ ಕೇಳ್ಕೊತಾ ಇದ್ವಿ ಡಿವೈಡ್ ಆ್ಯಂಡ್ ರೂಲ್ ಅಂತ. ಈಗ ಪೊಲೀಸರು ಏನು ಮಾಡಿದ್ದಾರೆ ಅಂದರೆ, ಇಲ್ಲೊಂದು 50 ಜನರನ್ನ ಇಲ್ಲಿ 50-60 ಜನರನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ಇನ್ನೊಂದು 100-120 ಜನ ಅಲ್ಲಿದ್ದಾರೆ. ಇನ್ನೊಂದು ಬ್ಯಾಚ್ ಬರೋದು ಬಾಕಿ ಇದೆ. ಯಾಕಂದ್ರೆ ಅಧ್ಯಕ್ಷರು ಬರ್ತಾ ಇರೋ ಟ್ರೈನ್ ಇವತ್ತು 7 ಗಂಟೆದು, ಆಲ್ಮೋಸ್ಟ್ 1-1.5 ಗಂಟೆ ಲೇಟ್ ಆಗಿಬಿಟ್ಟು ಇನ್ನೂ ಅವರು ತಲುಪಿಲ್ಲ. ಅದ್ರ ಮಧ್ಯಾಹ್ನ ನಾವು ಒಂದು ಜಾಗದಲ್ಲಿ ಕೂತಾಗ ನೋಡಿ, ಇಲ್ಲಿ ಬಂದವ್ರು ಯಾರಾದ್ರೂ ಒಬ್ಬರಾದ್ರೂ ಕೇಳಿ, ನಾವು ದುಡ್ಡು ಕೊಟ್ಟಿರ್ಬೋದು, ಅವ್ರಿಗೆ ಏನಾದ್ರು ಮಧ್ಯಾಹ್ನ ಬಿರಿಯಾನಿ ಕೊಡಿಸ್ತೀವಿ, ಕುಡಿಯಕ್ಕೆ ಕೊಡ್ತೀವಿ, ಅದು ಇದು ಅಂತ ಹೇಳಿ ಏನಾದ್ರು ಆಮಿಷ ಕೊಟ್ಬಿಟ್ಟು ಬಂದಿದ್ದಿದ್ರು ಒಬ್ರು ಹೇಳಿ, ನಾವೆಲ್ಲ ಸ್ವಂತ ಖರ್ಚು ಹಾಕೊಂಡು ಶೇರಿಂಗ್ ಇದರಲ್ಲಿ, ಈಗ ಕಾರಲ್ಲಿ ಬಂದ್ರೆ ಶೇರ್ ಮಾಡ್ಕೊಂಡು ಎಷ್ಟು ಖರ್ಚಾಗತ್ತೆ ಒಬ್ರಿಗೆ ಈಕ್ವಲ್ ಆಗಿ ಬರ್ಡನ್ ಬೀಳಲಿ ಅನ್ನೋ ಉದ್ದೇಶಕ್ಕೆ ನಾವೆಲ್ಲ ಬಂದಿರೋದು. ಒಬ್ರಿಗೂ ಇದೆ ಒಂದು ಕಾಪಿ ಕೊಡ್ತೀವಿ ಅನ್ನೋದು ನಮ್ಗೆ ಗ್ಯಾರಂಟಿ ಇಲ್ಲ. ಆದ್ರೆ ಒಂದು ಎಷ್ಟು ಹೊತ್ತು ಆಗತ್ತೆ ನೋಡ್ಕೊಂಡು ನಾವು ಇದನ್ನ ಮಾಡ್ಬೇಕಾಗತ್ತೆ. ಸೊ ಈ ಡಿವೈಡ್ ಅಂಡ್ ರೂಲ್ ಏನ್ ಮಾಡ್ತಾ ಇದಾರೆ ಅಂದ್ರೆ, ಅಲ್ಲೊಂದಿಷ್ಟು ಜನನ ಸ್ಪ್ಲಿಟ್ ಮಾಡೋದು, ಇಲ್ಲೊಂದಿಷ್ಟು ಜನನ ಮಾಡೋದು. ಸೊ ಅಲ್ಟಿಮೇಟ್ಲಿ ಏನಂದ್ರೆ, ಅಲ್ಲಿ ಮೂಡಾದ ಹತ್ರ ಹೋಗೋ ಅವಕಾಶ ನಮ್ಗೆ ಏನಿದೆ ಅವಕಾಶ ಅದನ್ನು ಕಿತ್ಕೊಳ್ಳೋದು. ಆಮೇಲೆ ಜನರಿಗೆ ನಾವು ಇದೆಲ್ಲ ಫೇಸ್ಬುಕ್ ಹೋಗ್ತಾ ಇದೆ, ಜಾಸ್ತಿ ಜನ KRS ಅವ್ರು ಕಾಣಿಸಬಾರ್ದು. ಕಾಣಿಸಿದ್ರೆ ಏನಾಗುತ್ತೆ, ಇವ್ರು ಬೆಳೀತಾ ಇದ್ದಾರೆ, ಇವ್ರನ್ನ ಹೇಗಾದ್ರೂ ಮಾಡಿ ನಮ್ಗನ್ಸ್ದಂಗೆ ಸರ್ಕಾರದ ಮಟ್ಟದಿಂದನೇ ಈ ಪ್ರತಿಭಟನೆ ಏನಿದೆ ಇದನ್ನು ಹತ್ತಿಕ್ಕಬೇಕು ಅನ್ನೋದು ಮುಂಚೆನೆ ಡಿಸೈಡ್ ಆಗಿದೆ. ಅದಕ್ಕೆ ರವಿಕುಮಾರ್ ಅವರು ಅವಾಗ ಹೇಳಿದ್ರು ಪರ್ಮಿಷನ್ ಅಪ್ಲೈ ಮಾಡಿ 2 ದಿವಸ ಆಗಿದೆ. ಪರ್ಮಿಷನ್ ಕೊಡಕ್ಕೆ ಏನಪ್ಪಾ, ಅವ್ರದ್ದು ನಿಯಮಗಳಿರ್ತವೆ. ನೀವು ಧ್ವನಿವರ್ಧಕ ಉಪಯೋಗಿಸಿದ್ರೆ ಇಂಥ ಕಡೆ ಬಳಸಬೇಕು, ಇಲ್ಲಿ ಹೋಗಬಾರ್ದು, ಇಲ್ಲಿ ಹೋಗ್ಬೇಕು, ನಾವು ಹಾಕಿರೋ ರೂಟಲ್ಲೇ ಹೋಗ್ಬೇಕು, ಒಂದಿಷ್ಟು ಕಂಡೀಷನ್ಸ್ ಇರ್ತವೆ. ಅದನ್ನ ಮೀರಿ ನಾವು ಏನಾದ್ರು ಹೋದ್ರೆ ಈ ತರ ಡಿಟೈನ್ ಮಾಡೋದಾಗ್ಲಿ ಅಥವಾ ನಮ್ಮ ಮೇಲೆ ಅನ್ಲಾಫುಲ್ ಅಸೆಂಬ್ಲಿ ಕೇಸ್ ರಿಜಿಸ್ಟರ್ ಮಾಡೋದಾಗ್ಲಿ ಏನೋ ಮಾಡ್ಬೋದು. ಆದ್ರೆ ಅದು ಮಾಡೋಕೆ ಇವ್ರಿಗೆ ಬೇಕಾಗಿಲ್ಲ. 3 ಬ್ಯಾಚ್ಗಳನ್ನ ಮಾಡಿ ನಮ್ಮ ಸ್ಟ್ರೆಂತ್ ಕಾಣಿಸದಂಗೆ ಜನಗಳಿಗೆ ಅದನ್ನ ಮರೆಮಾಚಿ ಅನ್ನೋ ಉದ್ದೇಶಕ್ಕೆ ನಮ್ಗನ್ಸ್ದಂಗೆ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ಒಂದು ಬ್ಯಾಚ್ ಕರ್ಕೊಂಡ್ ಬಂದಿದ್ದಾರೆ, ಇನ್ನೊಂದು ಬ್ಯಾಚ್ ಇನ್ನೂ ಬಂದಿಲ್ಲ. ಬರ್ತಿದ್ರೆ ತಕ್ಷಣ ಬರ್ಬೇಕಿತ್ತು. ಏನಂದ್ರೆ ವೆಹಿಕಲ್ಗಳದ್ದು ಏನು ಅವ್ರಿಗೆ ಸ್ಕ್ಯಾರ್ಸಿಟಿ ಇಲ್ಲ. ಎಷ್ಟು 9-10 ವೆಹಿಕಲ್ ಇದೆ ಅಲ್ಲಿ. ಈಗ ಬಂದಿರೋದು ಎಷ್ಟು 3 ವೆಹಿಕಲ್ ಅಲ್ಲೇನೋ ಬಂದಿದ್ವಿ, 2-3 ವೆಹಿಕಲ್ ಅಲ್ಲಿ ಕರ್ಕೊಂಡ್ ಬಂದಿದ್ದಾರೆ ಅಷ್ಟೇನೆ. ಇನ್ನು ಬೇಕಾದಷ್ಟು ವೆಹಿಕಲ್ ಇದೆ. ಅದು ಬಿಟ್ಟು ಎಕ್ಸ್ಟ್ರಾ ತಾಂತ್ರಿಕ ಯಾವ್ದೋ ಒಂದು 2-3 ವೆಹಿಕಲ್ ಇದೆ, ಬೇರೆ ಬೇರೆ ಇದೆ, ಇಲ್ಲ ಪೊಲೀಸ್ ಜೀಪ್ಗಳಿದೆ, ಬೇಕಾದಷ್ಟಿದೆ. ಆದ್ರೆ ಸರ್ಕಾರದ ಮಟ್ಟದಿಂದನೇ ಇದು ಇವರಿಗೆ ನಿರ್ದೇಶನ ಬಂದಂಗೆ ಕಾಣಿಸ್ತಾ ಇದೆ. ನೀವು ಯಾವುದೇ ಕಾರಣಕ್ಕೂ ಇದು ಜಾಸ್ತಿ ಜನ ಕಾಣಿಸೋ ಹಂಗೆ ಮಾಡಬೇಡಿ. ಇವರನ್ನ ಒಂದು ಬ್ಯಾಚ್ ಒಂದ್ ಕಡೆ ಇಟ್ಕೊಳ್ಳಿ, ಇನ್ನೊಂದು ಬ್ಯಾಚ್ ಇನ್ನೊಂದು ಕಡೆ ಇಟ್ಕೊಳ್ಳಿ. ಆಮೇಲೆ 3ನೇ ಬ್ಯಾಚ್ ಅಧ್ಯಕ್ಷರು ಯಾರು ಬರ್ತಾರೆ ಅವರಿಗೆ ಇವರು ಸಂಪರ್ಕ ಬರದಂಗೆ ಮಾಡಿ ಅನ್ನೋದು ಒಂದು ದೊಡ್ಡ ಕಾನ್ಸ್ಪಿರಸಿ ಕಾಣಿಸ್ತಾ ಇದೆ ನಮಗೆ ಸರ್ಕಾರದ ಮಟ್ಟದಿಂದನೇ. ಅಥವಾ ಹಿರಿಯ ಅಧಿಕಾರಿಗಳು ಇರ್ಬೋದು, ಗೊತ್ತಿಲ್ಲ. ಯಾಕಂದ್ರೆ ಇವರೆಲ್ಲ ಕೈಗೊಂಬೆಗಳು. ಸರ್ಕಾರ ಏನ್ ಹೇಳುತ್ತೆ ಒಂದು ಮಟ್ಟದಲ್ಲಿ ಅವರು ಆಡಬೇಕಾಗತ್ತೆ, ಸರ್ಕಾರ ಹೇಳಿದ್ರನ್ನ ಪಾಲಿಸಬೇಕಾಗತ್ತೆ. ಆದ್ರೆ ಯಾವುದು ಕಾನೂನಿಗೆ ಸೂಕ್ತವಾಗಿದೆ, ಕಾನೂನು ವಿರುದ್ಧವಾಗಿದೆ ಅನ್ನೋದು ಇದು DCP ಇರ್ಬೋದು ಅಥವಾ ಇಲ್ಲಿನ IG ಇರ್ತಾರೆ, ಯಾರು ಹೈಯರ್ ಆಫೀಸರ್ ಇರ್ತಾರೆ, ಅವರು ವಿವೇಚನೆಗೆ ಬಿಟ್ಟಿರ್ತಾರೆ. ಎಲ್ಲಾನು ಸರ್ಕಾರ ಹೇಳಲ್ಲ ನೀವು ಹೀಗೆ ಮಾಡ್ಬೇಕು ಹೀಗೆ ಮಾಡ್ಬೇಕು ಅಂತ. ಆದ್ರೆ ನಿರ್ದೇಶನ ಕೊಟ್ಟಿರ್ಬೋದು. ಇದು ಯಾರು ಮಾಡಬೇಕಾಗಿತ್ತು? ಇತ್ತೀಚೆಗೆ ನಾವು ನೋಡಿದ್ವಿ ಬಿಜೆಪಿ ಅವ್ರದ್ದು ದೊಡ್ಡ ಪ್ರತಿಭಟನೆ ಆಗಿದೆ. ಯಾರಿದ್ದಾರೆ ಮೈಸೂರವರು ಯಾರಿದ್ದಾರೆ? ಸೋಮಸುಂದರ್. ಈಗ ಮೊನ್ನೆ ಪ್ರತಿಭಟನೆ ಆಗಿದೆ. ಎಷ್ಟು ಜನರನ್ನ ಈ ತರ ಡಿಟೈನ್ ಮಾಡಿದ್ದಾರೆ, ಎಷ್ಟು ಜನರನ್ನ ಅರೆಸ್ಟ್ ಮಾಡಿದ್ದಾರೆ, ಎಷ್ಟು ಜನರ ಮೇಲೆ ಕೇಸ್ ಹಾಕಿದ್ದಾರೆ. ಅಂದ್ರೆ ಇವರಿಗೆ ಒಂದು ಪಾರ್ಟಿ ಒಂಥರ ಕಾಣಿಸುತ್ತೆ, ಇನ್ನೊಂದು ಪಾರ್ಟಿ ಇನ್ನೊಂದ್ ತರ ಕಾಣಿಸುತ್ತೆ. ನ್ಯಾಯಯುತವಾಗಿ ಯಾರು ಓಡಾಡ್ತಾರೆ ಅವರೆಲ್ಲ ದೇಶದ್ರೋಹಿಗಳು. ಇದೆಲ್ಲ ಅವ್ರಿಗೆ ಕಾಣಿಸ್ತಾ ಇದೆ. ಇದನ್ನ ನೀವು ಯಾರು ವೀಕ್ಷಣೆ ಮಾಡ್ತೀರಾ ಅಥವಾ ನೀವು ದಯವಿಟ್ಟು ಇದನ್ನ ಒಂಥರ ಮನೋರಂಜನೆ ತರ ನೋಡಬೇಡಿ. ಇವರು ನಾವು KRS ಅವರನ್ನ ಡಿಟೈನ್ ಮಾಡಿದ್ರು, ಅವ್ರದ್ದು ಅತಿ ಆಯ್ತು. ಅತಿ ಯಾವುದು ಆಗಲ್ಲ. ನಿಮ್ಗೆ ಮುಂದಿನ ದಿನಗಳಲ್ಲಿ ಇದರಿಂದ ಉಪಯೋಗ ಆಗತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ನಾವು ಕಾನೂನುಬದ್ಧವಾಗೇ ಹೋಗ್ತೀವಿ. ಯಾವುದೇ ವಿಚಾರ ತಗೊಂಡ್ರು ನ್ಯಾಯಯುತವಾಗಿ ಪ್ರಶ್ನೆ ಮಾಡ್ತೀವಿ. ಆದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಗೆ ಅನ್ಸ್ಬೋದು, ಒಬ್ಬೊಬ್ರು ಮಾತಾಡೋ ರೀತಿ ಒಂದೊಂದ್ ತರ ಇರುತ್ತೆ, ನಾನ್ ಮಾತಾಡೋದು ಬೇರೆ ಇರುತ್ತೆ, ಇನ್ನೊಬ್ರು ಮಾತಾಡೋದು ಬೇರೆ ಇರುತ್ತೆ. 1-2 ಪದ ಬಳಕೆಯಲ್ಲಿ ಆ ಕಡೆ ಈ ಕಡೆ ಆಗ್ಬೋದು. ಆದ್ರೆ ಅದು ಕಾನೂನು ಬಾಹಿರ ಅಲ್ಲ. ಅದು ಜ್ಞಾಪಕ ಇಟ್ಕೊಳ್ಳಿ. ಏನೊಬ್ಬರಿಗೆ ಪ್ರಶ್ನೆ ಮಾಡೋದು ತಪ್ಪಲ್ಲ, ಅಯೋಗ್ಯ ಅಂತ ಹೇಳೋದು ತಪ್ಪಲ್ಲ. ಅಯೋಗ್ಯ ಅಂದ್ರೆ ಏನು? ಯೋಗ್ಯ ಇಲ್ದವನು ಅಯೋಗ್ಯ. ಅದಕ್ಕೆ ನೀವು ಇದು ಡಿಫಾಮೇಶನ್ ಹಾಕ್ತಿವಿ, ಅದು ಹಾಕ್ತಿವಿ, ಇದು ಹಾಕ್ತಿವಿ. ಯಾಕಂದ್ರೆ ಹಣ ಇರುತ್ತಲ್ಲ. ಸಿವಿಲ್ ಕೇಸ್ 1 ಕೋಟಿ ಹಾಕಿದ್ರೆ ಅವ್ರೇನು ಒಂದು 8 ಲಕ್ಷನ ಇದು ಕಟ್ಬೇಕಾಗತ್ತೆ. 6% 7% ಏನೋ ಆಫ್ ದಟ್ ಅಮೌಂಟ್ ಅಂದ್ರೆ 6 ಲಕ್ಷ ಕೋರ್ಟಿಗೆ ಡೆಪಾಸಿಟ್ ಕಟ್ಬೇಕಾಗತ್ತೆ. ಕೋಟಿ ಅಂತಾರ ಅಂದ್ರೆ ಸಾವಿರಾರು ಕೋಟಿ ಇದ್ದವರಿಗೆ ಆ ಅಮೌಂಟ್ ದೊಡ್ಡದೇ ಅಲ್ಲ. ಇವ್ರನ್ನ ಹೇಗಾದ್ರೂ ಮಾಡಿ KRS ಪಾರ್ಟಿ ಅವರು ಯಾರೇ ಇರ್ಬೋದು, ಯಾವ ಪದಾಧಿಕಾರಿ ಇರ್ಬೋದು ಅಥವಾ
ಯಾವುದೇ ವ್ಯಕ್ತಿ ಜಿಲ್ಲಾ ಮಟ್ಟದಲ್ಲಿರ್ಬೋದು, ತಾಲೂಕು ಮಟ್ಟದಲ್ಲಿರ್ಬೋದು, ಇವರನ್ನ ಹೇಗಾದ್ರೂ ಮಾಡಿ ಬಗ್ಗು ಬಡಿಬೇಕು, ಇವರನ್ನ ಸಪ್ರೆಸ್ ಅಂದ್ರೆ ತುಳಿತದಲ್ಲಿ ಇಟ್ಕೋಬೇಕು ಅನ್ನೋದು ಒಂದು ಇವರ ಷಡ್ಯಂತ್ರ ಆಗಿದೆ. ದಯವಿಟ್ಟು ಎಲ್ರಿಗೂ ಹೇಳ್ತಾ ಇದೀವಿ, ಇದು ಯಾರ್ಯಾರು ನೋಡ್ತಾ ಇದ್ದೀರಾ, ನಿಮ್ಮ ಕೆಲಸ ಈ ಸಮಾಜನ ಆದಷ್ಟು ಬದಲಿಸುವಂಥದ್ದು. ನೀವು ಮನೆಯಲ್ಲಿ ಕೂತು ಕಮೆಂಟ್ ಹಾಕೋದು ಮಾಡಿ, ಆದರೆ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಅಂತ 2 ಟೈಪ್ ಇರುತ್ತೆ. ವಿವೇಚನೆ ನಿಮ್ಮ ಬಳಸ್ಕೊಳ್ಳಿ, ಯಾವ್ದು ಸರಿ ಇದೆ ಯಾವ್ದು ಸರಿ ಇಲ್ಲ ಅಂತ. ತುಂಬಾ ಜನ ಹೇಳ್ತಾರೆ ನೀವೇನು ಕಾಂಗ್ರೆಸ್ ವಿರುದ್ಧ ಏನು ಮಾತಾಡೋದಿಲ್ಲ, ಬರೀ ಬಿಜೆಪಿಯವರೇ ಕಾಣಿಸೋದಂತ. ನಮ್ಗೆ ಆ ತರದ್ದು ಯಾವುದೂ ಇಲ್ಲ. ಈಗ ಇದೇನು ಬಿಜೆಪಿ ವಿರುದ್ಧ ಕಾರ್ಯಕ್ರಮ? ಖಂಡಿತವಾಗಿ ಅಲ್ಲ. ಯಾಕೆ ಬಂದಿದ್ದೀವಿ ಇಲ್ಲಿ? ಕೆಲವದಕ್ಕೆ ಟೈಮ್ ಬೇಕಾಗುತ್ತೆ. ನಾವು ಬೆಳಿಗ್ಗೆ ಲಾಸ್ಟ್ ಇಯರು ಮೇನಲ್ಲಿ ಅಲ್ವಾ ಸರ್ಕಾರ ಬಂದಿರೋದು, ಮೇನಲ್ಲಿ ಸರ್ಕಾರ ಜೂನಲ್ಲೇ ಕೇಳಕ್ಕೆ ಶುರು ಮಾಡಿದ್ದಾರೆ. ನೀವು ಯಾಕೆ ಈಗ ಕಾಂಗ್ರೆಸ್ ವಿರುದ್ಧ ಹೋಗ್ತಾನೆ ಇಲ್ಲ? ಅವರು ಹಣೆ ಬರ ಗೊತ್ತಾಗೋದು ಯಾವಾಗ? ಒಂದು 6-7 ತಿಂಗಳಾದ್ಮೇಲೆ, 1 ವರ್ಷ ಆದ್ಮೇಲೆ ಆಕ್ಚುಯಲ್ ಆಗಿ ಯಾವ್ದಾವ್ದು ಹಗರಣ ನಡೀತಾ ಇದೆ, ಇವ್ರು ಎಲ್ಲೆಲ್ಲಿ ಈ ಕಾನೂನು ಬಾಹಿರ ಕೆಲವು ಲೇಔಟ್ಗಳನ್ನ ಮಾಡೋದು ಇಂಥದ್ದು ಮಾಡ್ತಾರೆ, ಅಥವಾ ಹಳೆ ಕೇಸ್ಗಳು ಹೊರಗಡೆ ಬರೋದು ನಾವು ಕೇಳ್ತಾ ಇರೋದು. ವರ್ಗಾವಣೆ ಅಂತ ಇರ್ಬೋದು. ನಾವು ಕೇಳ್ತಾ ಇರೋದು ನಮ್ಮ ಥರನೇ ನಿಮ್ಮ ಪಾರ್ಟಿ, ಅಂದ್ರೆ ನೀವು ಯಾರಿಗೆ ಫಾಲೋ ಮಾಡ್ತೀರಾ, ಯಾವುದೇ ಪಾರ್ಟಿ ಇರ್ಬೋದು, ನಿಮ್ಮಲ್ಲೂ ಇಂಟೆಲೆಕ್ಚುಯಲ್ಸ್ ಇದ್ದಾರಲ್ಲ, ಅತಿ ಬುದ್ಧಿವಂತರು ಇದ್ದಾರಲ್ಲ, ನೀವು ಯಾಕೆ ಇದನ್ನು ಪ್ರಶ್ನೆ ಮಾಡಕ್ ಹೋಗಲ್ಲ? ಏನು KRS ಪಾರ್ಟಿ ಹುಟ್ಟಿದ್ದು ನಿಮ್ಮ ಸೇವೆ ಮಾಡಕ್ಕಂತನ? ನಾವಿಲ್ಲಿ ಸಂಘ ಕಟ್ಕೊಂಡಿರೋದು ಅಥವಾ ಪಕ್ಷ ಕಟ್ಕೊಂಡಿರೋದು ಯಾವ ಪರ್ಪಸ್ಗೆ ಅಂದ್ರೆ ಜನಸಾಮಾನ್ಯರು ಸೇರಿ ಇದು ಬದಲಾವಣೆ ತರಬೇಕು ಅಂತ. ಇದು ನಿಮ್ಮ ಪ್ರಶ್ನೆ ಅನ್ನೋದು ಸಪರೇಟ್ ಇಲ್ಲ. ನೀವು ನಿಮ್ಮ ಜವಾಬ್ದಾರಿನೂ ಅಷ್ಟೇ ಇದೆ. ನೀವು ಮನೆಯಿಂದ ಕಚೇರಿಗೆ ಹೋಗ್ತೀನಿ, ಕಚೇರಿಯಿಂದ ಮನೆಗೆ ಬರ್ತೀನಿ, ನಂಗೆ ನನ್ನ ಕುಟುಂಬ ಸರಿ ಇದ್ರೆ ಸಾಕು, ಯಾವುದೇ ದೂರುಗಳು ಬಂದ್ರು ನನಗೆ ಯಾರಾದ್ರೂ ಒಬ್ಬರು ಫೋನ್ ಮಾಡಿಬಿಟ್ಟಿದ್ದು ಅಂಥ ಕ್ಯಾಟಗರಿನ ಬಿಟ್ಬಿಡಿ. ನೀವು ಅವರು ಹೇಗೋ ಬದುಕೋತಾರೆ. ಜನಸಾಮಾನ್ಯರು, ಅವರಿಗೆ ವಿದ್ಯೆ ಇರಲ್ಲ, ಆಮೇಲೆ ಹೋಗಿ ಮಾತಾಡಕ್ಕೆ ಧೈರ್ಯ ಇರಲ್ಲ, ಒಂದು ಹಿಂದ್ಗಡೆ ನಿಂತ್ಕೊಂಡು ಅವರಿಗೆ ಸಪೋರ್ಟ್ ಮಾಡೋರು ಯಾರು ಇರಲ್ಲ. ಇಂಥ ಕೆಲವು ವಿಚಾರಗಳು ಇರೋದ್ರಿಂದ ನೀವು ನಿಮ್ಮ ಜವಾಬ್ದಾರಿನ ಅರಿತುಕೊಂಡು ಸುಮ್ಮನೆ ಯಾವುದೋ ಒಂದು ಹಿಂದೆ ನಿಂತ್ಕೊಳ್ಳಿ ಸರ್. ಫೋಟೋ ತೆಗೀರಿ ಯಾರ ಕಡೆ. ಇಷ್ಟೇ ಹೇಳೋದು ಜನಸಾಮಾನ್ಯರಿಗೆ. ಈಗ ಬೇರೆಯವರು ಮಾತಾಡೋದು ಖಂಡಿತ ಮಾತಾಡ್ಬೋದು. ನಾವು ಹೇಳ್ತಾ ಇರೋದು, ನಾವು ಯಾರ ಇದಕ್ಕೂ ಪ್ರಭಾವಕ್ಕೂ ಒಳಗಾಗೋದಿಲ್ಲ. ನಮಗೂ ಗೊತ್ತಿತ್ತು ಇವತ್ತು ಇದೇ ತರ ನಡಿಬಹುದು ಅಂತ, ಬಟ್ ಇಷ್ಟು ಬೇಗ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಒಂದು ಕಡೆ ರೀಚ್ ಆದ್ಮೇಲೆ ಅವ್ರು ಬಿಡೋದಿಲ್ಲ. ಆಮೇಲೆ ಒಂದಿಷ್ಟು ಜನ ಡಿಟೈನ್ ಮಾಡ್ತಾರೆ, ಒಂದಿಷ್ಟು ಜನ ಮೇಲೆ ಅನ್ಲಾಫುಲ್ ಅಸೆಂಬ್ಲಿ ಅಂತ ಆಗ್ತಾರೆ, ಅಕ್ರಮ ಕೂಟ ಅಂತ ಇದಾಗ್ತಾರಂತ. ಆದ್ರೆ ಇಲ್ಲಿ ನಡೆದಿದೆ ಬೇರೆ, ಇನ್ನು ಏನೂ ಆಗೇ ಇಲ್ಲ. ನಾವೆಲ್ಲ ಕಟ್ಟೆ ಮೇಲೆ ನೀವು ಲೈವ್ಗಳು ನೋಡಿದ್ರೆ ಗೊತ್ತಿರುತ್ತೆ. ಅಷ್ಟರಲ್ಲೇನೆ ಇವರಿಗೆ ಭಯ ಆಯ್ತಾ ಗೊತ್ತಿಲ್ಲ. ನಾವೊಂದು ಇದ್ದಿದ್ದೆ ಅಲ್ಲಿ 150-160 ಜನ, ಪೊಲೀಸರು ಸಾಧಾರಣ 600 ಜನ ಇದ್ರು. ಅಂದ್ರೆ ಇದು ಏನ್ ತೋರಿಸುತ್ತೆ KRS ಎಷ್ಟು ಸ್ಟ್ರಾಂಗ್ ಇದೆ ಕರ್ನಾಟಕದಲ್ಲಿ ಅಂತ ಅಧಿಕಾರಿಗಳಿಗೆ ಮನವರಿಕೆ ಆಗಿದೆ. ಒಂದು ಸೆಕೆಂಡ್ ಒಂದು ಕರೆಕ್ಷನ್ ಮಾಡ್ತೀನಿ. ಬೇರೆ ಪಕ್ಷದವ್ರು ಬೇರೆ ಪಕ್ಷದವರು ಇದನ್ನೇ ಹೇಳಿ, ಬೇರೆ ಪಕ್ಷದವ್ರು ಬಂದಾಗ ಏನಕ್ಕೆ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಅದು ಏನ್ ಹೇಳ್ತಾರೆ ಅಲ್ಲ, ಅದು ಸಾಧಾರಣವಾದ ಒಂದು ಕೂಟ ಅಂತ ಹೇಳಿ ಅರ್ಥ ಆಗಿದೆ. ಇವತ್ತು ಒಬ್ಬೊಬ್ಬ KRS ಸೈನಿಕ ಕೂಡ ಅವ್ರಿಗೆ 1000 ಜನ ತರ ಕಾಣಿಸಿರ್ಬೇಕೇನೋ, ಅದಕ್ಕೆ ಇಷ್ಟೊಂದು ಜನ ಬಂದ್ಬಿಟ್ಟಿದಾರಂತ ಅರೆಸ್ಟ್ ಮಾಡಿರೋದು ನಮ್ಮನ್ನ. ನೋಡಿ, ಇವಾಗ ಹಿಂದ್ಗಡೆ ಇನ್ನೊಂದು ಬ್ಯಾಚ್ ಬರ್ತಾ ಇದೆ. ಸೊ ಇದೇ ತರ ಬಂದವರನ್ನ, ಯಾಕಂದ್ರೆ ಸರ್ಕಾರದ ಗಾಡಿ ಇದೆ ಎಲ್ಲಾನು, ಇವ್ರು ಏನು ಕಳೆದೋಗುವಂತದ್ದು ಏನೂ ಇಲ್ಲ. ನಮ್ಮ ಹಣದಲ್ಲೇನೆ ಈ ವೆಹಿಕಲ್ಗಳು ಓಡಾಡ್ತಾ ಇರೋದು. ಅವ್ರಿಗೆ ಹೇಗೂ ಡ್ಯೂಟಿ ಮಾಡ್ಲೇಬೇಕು, ಇಲ್ಲ ಅಂದ್ರೆ ಇನ್ನೊಂದು ಕಡೆ ಮಾಡಬೇಕು. ಸೊ ಈ ತರ ಒಂದು ಇಲ್ಲಿ ಏನಾಗಿದೆ ಅಂದ್ರೆ, ಯಾರಿಗೂ ಯಾವ ಸರ್ಕಾರ ಬಂದ್ರು ಅವರ ಹೊಂದಾಣಿಕೆಯಲ್ಲೇ ಇದೆಲ್ಲ ನಡೀತಾ ಇರುತ್ತೆ. ಹಾಗಾಗಿ ಈಗ ಏನಾದ್ರು ಮಾತಾಡಿ ನಾನು ಮತ್ತೆ ಇದ್ರ ಬಗ್ಗೆ ಪ್ರತಿಭಟನೆ ಹಮ್ಮಿಕೊಂಡಿದ್ದೆ ಕಾನೂನುಬದ್ಧ ರೀತಿಯಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಇಲ್ಲ. ಸರ್ ಹೇಳ್ದಂಗೆ ಯಾವ್ದಾದ್ರು ಮಾಹಿತಿ ಕೊಟ್ಟನೋ ಅಸ್ತಿತ್ವ ಪ್ರಯತ್ನ ಇದ್ರೆ ಮಾಡ್ಲಿ. ನೀವು ಕಾನೂನನ್ನೇ ಕೈ ತಗೊಂಡು ಮಾಡ್ತಾ ಇದ್ದೀರಲ್ಲ. ನೀವು ನಿನ್ನೆನೋ ಮೊನ್ನೆನೋ ಏನಾದ್ರು ಪರ್ಮಿಷನ್ ಕೊಡಲ್ಲ ಅಂತ ಹೇಳಿದ್ರೆ ನ್ಯಾಯಾಲಯದ ಮೆಟ್ಟಿಲತ್ತಿ ಇದನ್ನ ನಾವು ಮಾಡ್ತಾ ಇದ್ವಿ. ಆದ್ರಿಂದ ಇವತ್ತು ಕಾನೂನುಬದ್ಧವಲ್ಲದ ಆ ರೀತಿಯಲ್ಲಿ ವರ್ತನೆ ಮಾಡುವಂತದ್ದು ಏನಕ್ಕಿತ್ತು? ನೀವು ಯಾಕೆ CMಗೆ ಎದುರುಕೊಳ್ಳೋ ಅಂತದ್ದು ಏನಕ್ಕೆ? ಪೊಲೀಸ್ ಇಲಾಖೆ ಮಧುಕರ್ ಶೆಟ್ಟಿ ಅವ್ರನ್ನ ನೆನಪಿಸ್ಕೊಳ್ಳಿ. ನೀವು ಮಧುಕರ್ ಶೆಟ್ಟಿ ಅವ್ರನ್ನ ನೆನಪಿಸ್ಕೋಬೇಕು. ನೀವು ಅಂತ ಮಧುಕರ್ ಶೆಟ್ಟಿ ಅವ್ರನ್ನ ಒಂದು ಆದರ್ಶವಾಗಿ ನಡ್ಕೊಂಡ ರೀತಿಯಲ್ಲಿ ನೀವು ಪೊಲೀಸ್ ಇಲಾಖೆ ನಡ್ಕೋಬೇಕಿತ್ತು. ಆ ರೀತಿ ಆದರ್ಶ ವ್ಯಕ್ತಿಗಳನ್ನ ಇಟ್ಕೊಳ್ದೇನೆ ಭ್ರಷ್ಟಾಚಾರಿಗಳಿಗೆ ಗುಲಾಮಿ ಚಟುವಟಿಕೆ ಮಾಡುವಂತಹ ಹೇಗೆ ಮಾಡಬೇಕು? ಒಂದು ಕಡೆ ಈ ಭ್ರಷ್ಟ
ಸಿಎಂ 50-50 ಸಿಎಂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಪ್ರಮುಖವಾಗಿ ಸಂವಿಧಾನವನ್ನ ರಕ್ಷಣೆ ಮಾಡ್ತೀವಿ ಅಂತ ಅಧಿಕಾರಕ್ಕೆ ಬಂದಂತ ಸಿದ್ದರಾಮಯ್ಯನವರು ಮೊದಲನೇದಾಗಿ ನಮ್ಮ ಸಾರ್ವಜನಿಕರ ಪ್ರತಿಭಟನೆ ಹಕ್ಕನ್ನು ಕಸ್ಕೊಂಡಿದೆ. ನಾವು ಪೊಲೀಸ್ ಇಲಾಖೆಯಿಂದ ಅನುಮತಿ ತಗೊಂಡು ಅನುಮತಿಗೆ ನಾವು ಅರ್ಜಿಯನ್ನು ಸಲ್ಲಿಸಿ ನಾವು ಮೂಡ ಕಚೇರಿನಲ್ಲಿ ನಿಮ್ಮ ಸೈಟ್ ಅಕ್ರಮಗಳದ ಎಲ್ಲ ದಾಖಲೆಗಳ ಸಮೇತ ನಾವು ಮೂಡ ಕಚೇರಿಗೆ ಮುತ್ತಿಗೆ ಹಾಕ್ತೀವಿ ಅಂತ ಅಧಿಕೃತವಾಗಿ ಘೋಷಣೆ ಮಾಡಿ ನಾವು ಇವತ್ತು ಆ ಒಂದು ಚಳವಳಿಗೆ ನಾವು ಬಂದಿದ್ದೀವಿ. ಆದ್ರೆ ನಮ್ಮ ನಾವೆಲ್ಲ ದಾಖಲೆಗಳನ್ನ ಎಲ್ಲಿ ಸಲ್ಲಿಸ್ಬಿಟ್ಟು ನಿಮ್ಮ ಬಂಡವಾಳವನ್ನ ಕೆಆರ್ಎಸ್ ಪಕ್ಷ ಈ ರಾಜ್ಯ ಜನತೆ ಮುಂದಿಡುತ್ತ ಅನ್ನೋ ಕಾರಣಕ್ಕಾಗಿ ಅಂತ ಚಳವಳಿ ಮಾಡುವಂತ ಒಂದು ಪ್ರತಿಭಟನೆ ಮಾಡುವಂತ ಮೂಡ ಕಚೇರಿಗೆ ಮುತ್ತಿಗೆ ಹಾಕುವಂತ ನಿಮ್ಮ ಹೇಡಿತನದ ಈ ಸರ್ಕಾರಕ್ಕೆ ನಾವು ಪೊಲೀಸ್ ಉಪಯೋಗಿಸಿಕೊಂಡು ನೀವು ಇವತ್ತೇನು ನಮ್ಮನ್ನ ಅಕ್ರಮವಾಗಿ ಬಂಧಿಸಿದ್ದೀರಾ, ನಮ್ಮ ಪ್ರತಿಭಟನೆ ಹಕ್ಕನ್ನ ಕಸ್ಕೊಂಡಿದ್ದೀರಾ, ಆ ಮೂಲಕ ನೀವು ಸಂವಿಧಾನ ವಿರೋಧ ಮುಖ್ಯಮಂತ್ರಿ ಆಗಿದ್ದೀರಾ ಇವತ್ತು ನೀವು. ಹಾಗಾಗಿ ನೀವು ರಾಜ್ಯದಲ್ಲಿ ಆಡಳಿತ ನಡೆಸಕ್ಕೆ ಯಾವುದೇ ರೀತಿಯ ಅರ್ಹತೆಯನ್ನು ಹೊಂದಿಲ್ಲ. ಈಗ ನೀವು ರಾಜೀನಾಮೆ ಕೊಡೋದು ಒಂದೇ ಬಾಕಿ ಇರೋದು. ನಾನು ನ್ಯಾಯಯುತವಾಗಿ ಸೈಟ್ ಅನ್ನ ಇಟ್ಕೊಂಡಿದ್ದೀನಿ ಅಂತ ನೀವು ಹೇಳ್ತಾ ಇರೋರು, ನೀವು ಪ್ರಾಮಾಣಿಕರಾಗಿದ್ರೆ ಆ ದಾಖಲೆಗಳು ಅವೆಲ್ಲ ಅಕ್ರಮ ಹಂಚಿಕೆ ಆಗಿಲ್ಲ ಅಂದ್ರೆ 50-50 ಸಿಎಂ 50-50 ಪಾರ್ವತಿ ಸಿದ್ದರಾಮಯ್ಯನವರು ಅಕ್ರಮ ಮಾಡಿಲ್ಲ ಅನ್ನೋದಾದ್ರೆ ನೀವು ಈ ಪ್ರಕರಣವನ್ನ ಎದೆ ತಡ್ಕೊಂಡು ನಾನು ಸಿಬಿಐ ಕೊಡ್ತೇನೆ, ಸಿಬಿಐನಲ್ಲಿ ನಾನು ಯಾವುದೇ ರೀತಿ ಅಕ್ರಮ ಮಾಡಿಲ್ಲ ಅಂತ ಕ್ಲೀನ್ ಚಿಟ್ ತಗೊಂಡು ಮತ್ತೆ ನಾನು ಆಡಳಿತಕ್ಕೆ ಬರ್ತೀನಿ ಅಂತ ನೀವು ಹೇಳಬೇಕಾಗಿತ್ತು. ನೀವು ವಾಲ್ಮೀಕಿ ಹಗರಣದಲ್ಲಿ ಏನು ನಾಗೇಂದ್ರ ಅವ್ರಿಗೆ ಹೇಳಿದ್ರೆ ನಾವು ಅವ್ರಿಗೆ ರಾಜೀನಾಮೆ ಕೊಟ್ಟು ಅವರು ನಿರಪರಾಧಿ ಅಂತ ಆದ್ಮೇಲೆ ನಾವು ಮತ್ತೆ ಮಂತ್ರಿಮಂಡಲ ತಗೊಳ್ತೀವಿ ಅಂತ ನೀವೇನು ನಿಮ್ಮ ಮಂತ್ರಿಯನ್ನ ಉದಾಹರಣೆಯಾಗಿ ನೀವು ಮಾಡಿದೀರಾ, ಅದೇ ಕೆಲಸನ ನೀವು ಇವತ್ತು ಮಾಡಬೇಕು. ನಿಮಗೆ ಅಂತ ಒಂದು ಎದೆಗಾರಿಕೆ ಇದ್ರೆ ನೀವು ಪ್ರಾಮಾಣಿಕ ಮುಖ್ಯಮಂತ್ರಿ ಅಂತ ನೀವು ಹೇಳ್ಕೊಳ್ಳೋದಾದ್ರೆ ನೀವು ಇವತ್ತು ರಾಜೀನಾಮೆ ಕೊಟ್ಟು ನೀವು ಸಿಬಿಐ ತನಿಖೆಗೆ ಒಳಪಟ್ಟು ಅಲ್ಲಿಂದ ನೀವು ನಿರಪರಾಧಿ ಯಾವುದೇ ಅಕ್ರಮಗಳನ್ನ ಮೂಡಾದಲ್ಲಿ ಮಾಡಿಲ್ಲ, ಅಕ್ರಮ ಸೈಟ್ ಹಂಚಿಕೆಗಳನ್ನ ಮಾಡಿಲ್ಲ, ನಾವು ನ್ಯಾಯಯುತವಾಗಿ ಪಡ್ಕೊಂಡಿದ್ದೀವಿ. ಯಾವುದೇ ಅಧಿಕಾರಿಗಳನ್ನು ಉಪಯೋಗಿಸಿಕೊಂಡು ದಾಖಲೆಗಳನ್ನ ತಿದ್ದುಪಡಿ ಮಾಡಿ ಫೋರ್ಜರಿಗಳನ್ನ ಮಾಡದೇಲೆ ನಾವು ನಮ್ಮ ಹಕ್ಕುಗಳನ್ನ ನಮ್ಮ ಸೈಟಿಗೆ ತಗೊಂಡಿದ್ದೀವಿ ಅಂತ ನೀವು ಸಿಬಿಐ ಇಂದ ಕ್ಲೀನ್ ಚಿಟ್ ತಗೊಳ್ಳಿ, ಅವಾಗ ಬಂದು ಮುಖ್ಯಮಂತ್ರಿ ಮಾಡಿ. ಇದು ನಿಮ್ಮ ಮುಖ್ಯಮಂತ್ರಿ ಹುದ್ದೆಗೆ ಕೆಆರ್ಎಸ್ ಪಕ್ಷ ನೇರವಾಗಿ ಆಗ್ತಾ ಇರುವಂತಹ ಸವಾಲು. ಏಕೆಂದ್ರೆ ನೀವು ಇವತ್ತು ಸಂವಿಧಾನ ವಿರೋಧಿ ಕೃತ್ಯಗಳನ್ನ ಮಾಡಿದೀರಾ. ನಿಮ್ಮ ಎಲ್ಲಾ ಬಂಟರಗಳನ್ನು ಉಪಯೋಗಿಸಿಕೊಂಡು ಆಯಕಟ್ಟಿನಲ್ಲಿ ಆ ಮರಿಗೌಡ ಅಣ್ಣನ ಮೂಲ ಅಧ್ಯಕ್ಷ ಮಾಡಿ ಆ ಮೂಲಕ ಇಡೀ ಮೈಸೂರಿನ ಜನತೆ ನಮಗೊಂದು ಸೈಟ್ ಸಿಗುತ್ತೆ ಅಂತ ಅರ್ಜಿ ಹಾಕೊಂಡು ವರ್ಷಾಂಗಟ್ಲೆ ಕಾಯ್ತಾ ಇದಾರೆ. ಆದ್ರೆ ನೀವೇ ಒಬ್ಬೊಬ್ರು 50-50 ಅನ್ನೋ ಹೆಸರಿನಲ್ಲಿ 10, 20, 50 ನಿಮ್ಮ ಕುಟುಂಬಕ್ಕೆ 14 ಇಷ್ಟು ಸೈಟ್ನ ಸಂಪಾದನೆ ಮಾಡೋದ್ರ ಮೂಲಕ ಇವತ್ತು ಬಡ ಜನರ ಏನು ಕನಸಿನ ಮನೆ ಕಟ್ಕೊಳ್ಳೋದಕ್ಕೆ ಬೇಕಾಗಿರುವಂತ ಎಲ್ಲ ಕನಸುಗಳನ್ನ ನೂರು ನೂರು ಮಾಡ್ತಾ ನಾವು ಬಡವರ ಮುಖ್ಯಮಂತ್ರಿ, ಏನು ಹಿಂದುಳಿದ ವರ್ಗದ ಮುಖ್ಯಮಂತ್ರಿ, ದೇವರಾಜ ಅವರ ಪ್ರತಿನಿಧಿ ಅಂತ ಹೇಳ್ಕೊಂಡು ಬಂದಂತ ನೀವು ಅವರ ಹೆಸರಿಗೆ ಮರೆಯೋದಲ್ಲದೆ ಇವತ್ತು ಹಿಂದುಳಿದ ವರ್ಗದ ಮುಖ್ಯಮಂತ್ರಿ ಅಂತ ಹೇಳ್ಕೊಳ್ಳೋದಕ್ಕೆ ಯಾವುದೇ ರೀತಿಯನ್ನ ಹಕ್ಕುಗಳನ್ನು ಹೊಂದಿಲ್ಲ. ಯಾವುದೇ ನಾಚಿಕೆ ಇಲ್ಲದಲ್ಲೇ ನೀವು ನೇರವಾಗಿ ನಮ್ದು 65 ಕೊಟ್ಬಿಡಿ ಅಂತ ಹೇಳ್ತೀರಾ, 65 ಕೋಟಿ ಬಾಳತ್ತೆ ಕೊಡಿ ಅಂತ ಹೇಳ್ತಿದ್ದೀರಾ. ಅದು ಒಬ್ಬ ಮುಖ್ಯಮಂತ್ರಿ ಹೇಳುವಂತ ಮಾತು. ಒಂದು ಅಕ್ರಮ ಯಾವ್ದಾದ್ರು ಮೂಡ ಇದ್ ಮಾಡ್ಕೊಂಡ್ರೆ ಅದು ಕಾನೂನಾತ್ಮಕವಾಗಿ ಮಾಡಿರುತ್ತದು. ಅದಕ್ಕೆ ವಿರೋಧವಾಗಿ ನಮ್ಮ ಸೈಟನ್ನ ಕಬಳಿಸ್ಬಿಟ್ಟಿದ್ದಾರೆ ಅಂತ ಹೇಳಿ ನೀವು ಅವ್ರ ಮೇಲೆ ಆರೋಪ ಮಾಡ್ತೀರಲ್ವಾ. ಸಾರ್ವಜನಿಕರದು ಈ ತರ ಬೇರೆಯವ್ರದ್ದು ಜಮೀನುಗಳನ್ನ ಇವತ್ತು ಇಡೀ ರಾಜ್ಯದ ಇರುವಂತ ಮೂಡ ತರನೇ ಮೂಡ, ಬಿಡಿಎ, ಆ ಕಡೆ ಸೂಡ, ಈ ತರ ಏನು ಪ್ರತಿ ಜಿಲ್ಲೆನಲ್ಲಿ ಸೈಟ್ ಹಂಚಿಕೆಯಾಗಿ ಇರುವಂತಹ ಈ ಸಂಸ್ಥೆಗಳು ಇವತ್ತು ಎಲ್ಲಾ ಕಡೆನೂ ಇದು ಅಕ್ರಮ ಆಗ್ತಾ ಇದೆಯಲ್ಲ. ನೀವು ಮಾತ್ರ ಅಲ್ಲ, ಬಿಜೆಪಿ ಮಾಡಿದ್ದನ್ನ ನೀವು ಇದುವರೆಗೂ ಹೇಳ್ತಾ ಬಂದಿದ್ರಿ. ಬಿಜೆಪಿ ವಿರುದ್ಧ ಅಕ್ರಮಗಳ ವಿರುದ್ಧ ಇವತ್ತು ಒಂದು ತನಿಖೆಗೆ ನೀವು ಕೊಡ್ಲಿಲ್ಲ. ನೀವು ಬಿಜೆಪಿ ಅವ್ರ 40% ಸಿಎಂ ಅಂತ ಹೇಳ್ಕೊಂಡ್ರೆ ಸಿಎಂ ಅಂತ ಹೇಳ್ಕೊಂಡು ಬೊಮ್ಮಾಯಿಗೆ ಅದನ್ನ ಹೇಳ್ಕೊಂಡು ಅವ್ರ ಭ್ರಷ್ಟಾಚಾರದ ವಿರುದ್ಧ ನಾವು ತನಿಖೆಗೊಳಿಸ್ತೀವಿ, ಅವರ ಅಕ್ರಮಗಳನ್ನ 40 ಸಿಎಂ ಒಂದು ತನಿಖೆಗೆ ಒಳಪಡಿಸಿ ಅವ್ರನ್ನೆಲ್ಲರೂ ಜೈಲಿಗೆ ಕಳಿಸ್ತೀವಿ ಅಂತ ಹೇಳಿದ್ರೆ ಒಂದಾದ್ರು ಮಾಡಿದ್ರಿ. ಒಬ್ಬ ಭ್ರಷ್ಟ ಬಿಜೆಪಿಯ ಎಷ್ಟು ಹೇಳ್ಕೊಂಡು ಅಧಿಕಾರಕ್ಕೆ ಬಂದವರು ಭ್ರಷ್ಟಾಚಾರ ಒಬ್ಬ ಆರ್ಡಿನರಿ ಆರೋಗ್ಯ ಶಾಸಕರ ನೀವು ಜೈಲಿಗೆ ಕಳಿಸಿದಿರ. ನೀವು ಭ್ರಷ್ಟಾಚಾರದ ನಿಮ್ಮ ಆಡಳಿತದಲ್ಲಿ ಒಂದು ನ್ಯಾಯಾಂಗ ತನಿಖೆಗೆ ಒಳಪಡಿಸಿ ಆ ಮೂಲಕ ಬಿಜೆಪಿಯ ಮಂತ್ರಿಗಳನ್ನ ಶಾಸಕರನ್ನ ಇವತ್ತು ನೀವೇನು ಜೈಲಿಗೆ ಕಳಿಸಿದೀರಾ ಅಂದ್ರೆ ನೀವು ನಿಮ್ಮ ಹೊಂದಾಣಿಕೆ ರಾಜಕಾರಣವನ್ನ ಮುಂದುವರಿಸ್ತಾ ಇದ್ದೀರಾ. ಹೆಸರು ಹೇಳುವಾಗ ಸಾರ್ವಜನಿಕರ ಮುಂದೆ ಬಿಜೆಪಿಯ ಭ್ರಷ್ಟಾಚಾರ ಹೇಳ್ಕೊಂಡು ನೀವು ಆಡಳಿತಕ್ಕೆ ಬರ್ತೀರಾ. ಆದ್ರೆ ಬಿಜೆಪಿಯ ಯಾವುದೇ ಅಕ್ರಮಗಳನ್ನ ಯಾವುದೇ ವ್ಯವಹಾರಗಳನ್ನ ನೀವು ತನಿಖೆ ಒಳಪಡಿಸಿ ಅವ್ರನ್ನ ಬಂಧಿಸೋದಲ್ಲ. ಆದ್ರೆ ಅದನ್ನ ಮೀರಿದಂತ ಭ್ರಷ್ಟಾಚಾರವನ್ನ ನೀವು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀರಾ. ಹಾಗಾಗಿ ನೀವು ಈ ರಾಜ್ಯದ ಆಡಳಿತವನ್ನ ನಡೆಸೋದಕ್ಕೆ, ಅದರಲ್ಲೂ ಪ್ರಮುಖ ಮೈಸೂರು ಅಂತ ಹೇಳ್ಕೊಳ್ಳೋದಕ್ಕೆ ಒಂದು ಸಾಂಸ್ಕೃತಿಕ ನಗರಿ, ಇದು ಸಾಂಸ್ಕೃತಿಕ ನಗರ ಆಗಿ ಸೈಟ್ ಕಲರ್ ನಗರಿ ಆಗೋಗ್ಬಿಟ್ಟಿದೆ ಈಗ. ಹಾಗಾಗಿ ಅದನ್ನ ಹೇಳ್ಕೊಳ್ಳುವಂತ ಯಾವುದೇ ನೀವು ನೈತಿಕತೆ ಉಳಿಸ್ಕೊಂಡಿಲ್ಲ. ಹಾಗಾಗಿ ನೀವು 50-50 ಸಿಎಂ ಅಂತ ಇವತ್ತು ಹಣೆಪಟ್ಟಿ ಹಂಚ್ಕೊಂಡಿದ್ದೀರಾ. ಹಾಗಾಗಿ ಅದನ್ನ ಉಳಿಸ್ಕೊಳ್ಬೇಕು. ಇದನ್ನ ಇನ್ನು ಕರ್ನಾಟಕದ ಘನತೆಯನ್ನ ಕಾಪಾಡಬೇಕು. ಜನ ಇವತ್ತು ಏನು ತಮ್ಮ ಶಕ್ತಿಯನ್ನ ಇವತ್ತು ನಿಮ್ಮ ವಿರುದ್ಧ ಪ್ರದರ್ಶನ ಮಾಡ್ತಾರೆ. ಅದಕ್ಕೆ ನೀವು ಗೌರವ ಕೊಟ್ಟು ನೀವು ಈ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಬೇಕು ಅಂತ ಕೇಳ್ಕೊಳ್ತೀನಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಸರ್. ಮಂಜುನಾಥ್
ಆತ ಏನ್ ಹೇಳಿದ್ರೆ ಈಗ ಬಿಜೆಪಿ ಸಿಎಂ ಇದ್ರು ಅವ್ರು 40% ಸಿಎಂ, ಆಕ್ಚುಲಿ ಈತ 420% ಸಿಎಂ. ಏನಕ್ಕೆ ಅಂತ ಹೇಳಿದ್ರೆ ACB ಅನ್ನೋ 420 ಏಜೆನ್ಸಿನ ಹುಟ್ಟಾಕ್ದವನೇ ಈತ. ಆಯ್ತಾ, ಅದ್ರ ಬಗ್ಗೆ ಒಂದ್ ಎರಡು ಮಾತು ಹೇಳಿ ಸರ್. ಹೈಕೋರ್ಟ್ ಏನ್ ಹೇಳ್ತು ACB ಬಗ್ಗೆ? ಈತ ಸಿದ್ದರಾಮಯ್ಯ ಹುಟ್ಟಾಕ್ತಂತ 420 ಏಜೆನ್ಸಿ ಏನಿತ್ತು ACB, ಅದ್ರ ಬಗ್ಗೆ ಹೈಕೋರ್ಟ್ ಏನ್ ಹೇಳ್ತು, ಅದ್ರ ಬಗ್ಗೆ ಹೇಳಿ ಸರ್. ಓಕೆ, ಅದಕ್ಕಿಂತ ಮುಂಚೆ ಒಂದು ವಿಚಾರ ಹೇಳ್ತೀನಿ. ಈಗ ಇಲ್ಲಿ ಬಂದವರಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ತಾಲೂಕುಗಳಿಂದ ಸುಮಾರು ಜನ ಬೆಂಗಳೂರಿಂದ ಬಂದಿದ್ದಾರೆ. ಇವರು ಪ್ರತಿಭಟನೆ ಮಾಡಬೇಡಿ, ನೀವು ಒಂದು ಜಾಗದಲ್ಲಿ ಕೂತು ಮತ್ತೆ ಬೆಂಗಳೂರಿಗೆ ಹೋಗಿ ಅಂತ ಹೇಳಿದ್ರೆ ನಾವು ಬಂದಿರೋದು ಇದಕ್ಕಲ್ಲ. ನಮ್ಮ ಖರ್ಚು ಮಾಡ್ಕೊಂಡು ನಮ್ಗೇನು ಸರ್ಕಾರ ದುಡ್ಡು ಕೊಡ್ತಾ ಇಲ್ಲ. ಯಾರ್ಯಾರು ಭಕ್ತರಿದ್ದಾರೆ, ಅಂಧ ಭಕ್ತರು, ಕಾಂಗ್ರೆಸ್, JDS, BJP 3 ಜನಕ್ಕೂ ಹೇಳ್ತಾ ಇದೀವಿ. ಯಾರ್ಯಾರು ನೀವು ಅಂದ್ಕೊಂಡಿದ್ದೀರಾ ನಿಮ್ಗೆ ಹಣ ಎಲ್ಲಿ ಬರುತ್ತೆ ಅಂತ, ನಾವು ಹಣ ಇಲ್ಲಿದ್ರು ಪರವಾಗಿಲ್ಲ, ನಾವು ಸ್ವಂತ ಖರ್ಚುಗಳಲ್ಲಿ, ಯಾಕಂದ್ರೆ ಒಂದು ಬೆಂಗಳೂರಿಂದ ಇಲ್ಲಿಗೆ ಬಂದು ಹೋಗುವಂಥದ್ದು ಏನು ದೊಡ್ಡ ಖರ್ಚಲ್ಲ. ನಾವು ಎಷ್ಟೆಷ್ಟೋ ಒಂದು ಮಾಲಿಗೆ ಹೋದ್ರೆ 2,000-3,000 ಖರ್ಚು ಮಾಡ್ತೀವಿ. ಅದರಲ್ಲಿ ಒಂದು 500-600 ರೂಪಾಯಿ ಖರ್ಚು ಮಾಡೋದು ಏನು ದೊಡ್ಡ ವಿಚಾರ ಅಲ್ಲ. ಅದನ್ನೆಲ್ಲ ನಾವು ಅಷ್ಟು ಸೈನಿಕರು ಯಾರಿದ್ದೀವಿ, ಮತ್ತೆ ನಮ್ದು ಡಿಸಿಪ್ಲಿನ್ ನೋಡಿ, ನಾವು ಟೀ ಶರ್ಟ್ ಇಲ್ಲದೆ ಎಲ್ಲೂ ಹಾಕಲ್ಲ. ನಾವು ಯಾರೋ ಒಬ್ರು ಹಿಂದ್ಗಡೆ ನಿಂತ್ಕೊಂಡು ಅಣ್ಣ ಅಂದ್ಕೊಂಡು ಮಾಡೋರಲ್ಲ. ಮುಂದೆ ಬಂದು ಮಾತಾಡ್ತೀವಿ, ಜನರ ಪರವಾಗಿ ಮಾತಾಡ್ತೀವಿ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ನೆಗೆಟಿವ್ ಕಮೆಂಟ್ ಹಾಕೋರಿಗೂ ಈ ಸಂದರ್ಭದಲ್ಲಿ ಹೇಳ್ತೀನಿ, ಯಾಕಂದ್ರೆ ನಮ್ಗೆ ಬೇಕಾದಷ್ಟು ಮಾತಾಡಕ್ಕೆ ಟೈಮ್ ಇದೆ. ಎಷ್ಟು ಗಂಟೆಗೆ ಇಲ್ಲಿ ಹೊರಗಡೆ ಬಿಡ್ತಾರೆ ಗೊತ್ತಿಲ್ಲ. ನಮ್ಗೆ ಇದೇ ಕೆಲಸ, ಹೊರಗಡೆ ಬಿಡೋವರೆಗೆ ಇಲ್ಲಿ ಮಾತಾಡ್ತಾ ಇರಬೇಕು, ಇಲ್ಲ ಎಲ್ಲಾದ್ರೂ ಕೂತಿರ್ಬೇಕು. ಎರಡೇ ನಮ್ಗೆ ಆಪ್ಷನ್ ಇರೋದು ಇಲ್ಲೇ. ಈಗ ಹಾಗಾಗಿ ಬೇರೆಯವರು ಮಾತಾಡ್ತಾರೆ ಈ ವಿಚಾರವಾಗಿ. ನಾನು ಅವರಿಗೆ ಹೇಳ್ತಾ ಇರೋದು ಇಷ್ಟೇ, ನೀವು ಯಾವುದೋ ಪಾರ್ಟಿಗೆ ಭಕ್ತನಾಗಿದ್ದೀನಿ, ಅವ್ರು ಮಾಡಿದ್ದೆಲ್ಲ ಸರಿ, ಅವ್ರು ಉಚ್ಚೆ ಮಾಡಿದ್ರು ಸರಿ, ಕಕ್ಕ ಮಾಡಿದ್ರು ಸರಿ ಅಂತ ಅನ್ನೋರಿಗೆ ನಾನು ಹೇಳ್ತಾ ಇದ್ದೀನಿ, ಯಾವುದೇ ವಿಚಾರನ ನೀವು ಫಸ್ಟ್ ಪರಾಮರ್ಶೆ ಮಾಡ್ಕೊಳ್ಳಿ. ಪರಾಮರ್ಶೆ ಮಾಡ್ಕೊಳ್ಳದೆ ಅನ್ನೆಸೆಸರಿ ಕಮೆಂಟ್ ಮಾಡಕ್ ಹೋಗ್ವಿ. ನೀವು ಏನ್ ಮಾಡ್ತಾ ಇದ್ದೀರಾ ಅಂದ್ರೆ, ಇದರಿಂದಾಗಿ ಕೆಲವರನ್ನು ಬಿಟ್ಬಿಡ್ತೀವಿ. ಡೈರೆಕ್ಟ್ ಬೆನಿಫಿಷಿಯರಿ ಇರ್ತಾರೆ, ಯಾರೋ MLA ಇರ್ತಾನೆ, 10 ಜನ ಸೇಲ ಇರ್ತಾರೆ, ಅವರು ಡೈಲಿ ಬೆನಿಫಿಟ್ ತಗೋತಾ ಇರ್ತಾರೆ. ಅಂತವ್ರನ್ನ ಬಿಟ್ಬಿಡೋಣ. ಆದ್ರೆ ಜನಸಾಮಾನ್ಯ ಮತದಾರರಿಗೆ ನಾನು ಹೇಳ್ತಾ ಇದ್ದೀನಿ, ನೀವು ಅರ್ಥ ಮಾಡ್ಕೋಬೇಕಾಗಿದ್ದು ಇಷ್ಟೇನೆ, ನಾವು ಯಾವ ಉದ್ದೇಶಕ್ಕೆ ಇದು ಮಾಡ್ತಾ ಇದ್ದೀವಿ, ಮತ್ತೆ ಯಾವ್ದಾದ್ರು ನೆಗೆಟಿವ್ ಆಗಿ ಮಾತಾಡ್ತೀವ, ವ್ಯವಸ್ಥೆಯಲ್ಲಿ ಏನೋ ಅಕ್ರಮ, ಅನ್ಯಾಯಗಳು, ಭ್ರಷ್ಟಾಚಾರ ನಡೀತಾ ಇದೆ, ಅದನ್ನ ಬಿಟ್ಟು ನಾವು ಬೇರೆ ಯಾವುದ್ರ ಬಗ್ಗೆನೂ ಮಾತಾಡಲ್ಲ. ಸರ್ಕಾರ ಅಧಿಕಾರ ದುರುಪಯೋಗ, ಇದ್ರ ಬಗ್ಗೆ ಎಲ್ಲ ನಾವು ಆವಾಗ ಪ್ರಶ್ನೆ ಮಾಡ್ತೀವಿ. ಅಥವಾ ಸರ್ಕಾರ ಪೇ ಮಾಡುತ್ತೆ, ಬಹಳಷ್ಟು ಸವಲತ್ತುಗಳನ್ನ ಸರ್ಕಾರ ಅಧಿಕಾರಿಗಳಿಗೆ ಕೊಡುತ್ತೆ. ಅಧಿಕಾರ ಅಂದ್ರೆ ನೌಕರರಿಗೆ. ಅದನ್ನ ಅವರು ಸದ್ಬಳಕೆ ಮಾಡ್ಕೊಳ್ಳಿ. ನಿಮ್ಮ ತೆರಿಗೆ ಹಣದಲ್ಲಿ ಅವರಿಗೆ ಪಾವತಿ ಆಗ್ತಾ ಇರುವಂತಹ ಹಣ, ಸ್ಯಾಲರಿ ಏನಿದೆ ಅದು ಸದ್ಬಳಕೆ ಆಗಬೇಕು. ಸರಿಯಾದ ಟೈಮಿಗೆ ಕಚೇರಿಗೆ ಬರಬೇಕು, ಅಲ್ಲಿ ವ್ಯವಸ್ಥೆಗಳು ಇರಬೇಕು. ಇಂಥದ್ದೆಲ್ಲ ಬದಲಾವಣೆಗಳನ್ನು ತರಕ್ಕೂ ನಾವು ಬೇಕಾದಷ್ಟು ಪ್ರಯತ್ನ ಮಾಡ್ತಾ ಇದೀವಿ ಮುಂಚಿಂದನೂ. ಆದ್ರೆ ನಿಮ್ಗೆ ಇದು ಯಾವುದು ಕಾಣಿಸಲ್ಲ. ನಿಮ್ಗೆ ಕಾಣಿಸೋದು ಏನು, ನ್ಯಾಷನಲ್ ಹೈವೇ ಎಷ್ಟು ಕಿಲೋಮೀಟರ್ ಆಯ್ತು, ಅಲ್ಲಿ ಎಷ್ಟು ಲಕ್ಷ ಕೋಟಿ ಸಾಲ ಮಾಡಿದ್ರು ಅಂತ ನಿಮ್ಗೆ ಬೇಡ, ಎಷ್ಟು ಅಕ್ರಮ ನಡೀತು ಬೇಡ, ಕ್ವಾಲಿಟಿ ಆಫ್ ದಿ ವರ್ಕ್ ಎಷ್ಟು ಕಳಪೆ ಆಗಿದೆ ಅದು ಬೇಡ. ನಿಮ್ಗೆ ಇವತ್ತಿಗೆ ಏನೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಮ್ಯಾಗ್ನಿಫೈ ಮಾಡಿಬಿಟ್ಟು ಈಗಾಯ್ತು 20 ವರ್ಷ ಹಿಂದೆ ಏನೂ ಇರಲಿಲ್ಲ ಅಲ್ಲ. ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಡಿಫರೆನ್ಸ್ ಇದೆ. ಇಲ್ಲಿಂದ ಮುಂದಿನ 10 ವರ್ಷಕ್ಕೆ ತುಂಬಾ ಡಿಫರೆನ್ಸ್ ಇದೆ. ಈಗ ರೋಬೋಟ್ಗಳೇ ಕೆಲಸ ಮಾಡಕ್ ಶುರು ಮಾಡಿದಾವಂತೆ. ಸೊ ನಿರುದ್ಯೋಗ, ನೀವು ಯೋಚನೆ ಮಾಡಿ, ನಿರುದ್ಯೋಗ ಮುಂದಕ್ಕೆ ಎಲ್ಲ ಹೋಗ್ಬೋದು. ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಬರೀ ನಾನು ಅವ್ರಿಗೆ ಭಕ್ತ, ನನಗೆ ಒಬ್ರು ದೇವರು ಅಂದ್ರೆ ಇಂಥವ್ರು, ಅದು ಬೇಡ ನಿಮ್ ಕಾನ್ಸೆಪ್ಟು. ಇದ್ರ ಬಗ್ಗೆ ನೀವು ಮಾತಾಡ್ತೀರಾ, ಹೇಳ್ತೀರಾ? ಯಾವ್ದು ಹೇಳಿ ನೀವು. ACB ವಿಚಾರ ತಗೋತೀನಿ. ಈಗ ಇದ್ರ ಹಿಂದೆ, ಈಗ ಕಾಂಗ್ರೆಸ್ ಸರ್ಕಾರ ಬಂದು 1 ವರ್ಷ ಆಗಿದೆ, ಅದ್ರ ಹಿಂದೆ 5 ವರ್ಷ BJP ಸರ್ಕಾರ ಆಯ್ತು. ಅದ್ರ ಹಿಂದೆ ಸಿದ್ದರಾಮಯ್ಯ ಅವರ ಸರ್ಕಾರ ಆಯ್ತು. ಅವ್ರು ಏನ್ ಮಾಡಿದ್ರು, ಲೋಕಾಯುಕ್ತನ ಫಸ್ಟ್ ಅವರ ಪವರ್ಸ್ ಅನ್ನ ತೆಗಿಬೇಕು ಅಂತ ಎಂಟೈರ್ ಇನ್ವೆಸ್ಟಿಗೇಷನ್ ಇರಲಿ, ಏನೇ ಇರಲಿ, ಎಂಟೈರ್ ಇದನ್ನ ಒಂದು ಆಂಟಿ ಕರಪ್ಷನ್ ಬ್ಯೂರೋ ಅಂತ ಒಂದು ಮಾಡಿಬಿಟ್ಟು ಎಲ್ಲ ಫೈಲ್ಗಳನ್ನ ಅಲ್ಲಿ ಟ್ರಾನ್ಸ್ಫರ್ ಮಾಡಿದ್ರು. ಆ ಆಂಟಿ ಕರಪ್ಷನ್ ಬ್ಯೂರೋ ಯಾರ ಕೈಯಲ್ಲಿತ್ತು? ಸರ್ಕಾರದ ಕೈಯಲ್ಲಿತ್ತು. ಲೋಕಾಯುಕ್ತ ಅಟ್ಲೀಸ್ಟ್ ನಮ್ಮ ಮೇಲ್ನೋಟಕ್ಕಾದ್ರೂ ಸರ್ಕಾರದ ಕೈಯಲ್ಲಿ ಇಲ್ಲ ಅಂತ ಅನ್ಕೋಣ. ಆದ್ರೆ ಗೊತ್ತಿದೆ ಏನ್ ನಡೆಯುತ್ತೆ ಅಂತ ನಮ್ಗಂತೂ ಖಂಡಿತ ಗೊತ್ತಿದೆ. ಆದ್ರೆ ಮೇಲ್ನೋಟಕ್ಕೆ ಸರ್ಕಾರದ ಕೈಯಲ್ಲಿಲ್ಲ. ಅದಕ್ಕೆ ಆ ಉದ್ದೇಶಕ್ಕಾಗಿ ಏನ್ ಮಾಡಿದ್ರು, ಆಂಟಿ ಕರಪ್ಷನ್ ಬ್ಯೂರೋ ಅಂತ ಒಂದು ಸೃಷ್ಟಿ ಹಾಕಿದ್ರು. ಅವ್ರ ಮೇಲೇನೆ ಒಂದು 65-70 ಕೇಸ್ಗಳು ಫೈಲ್ ಆಗಿತ್ತು. ಅದಕ್ಕೆಲ್ಲ ಒಂದು ಫೈನಲ್ ಆಣಿ ಹೊಡೆಯಕ್ಕೆ ಅವರೇ ರೆಡಿ ಮಾಡಿದ್ರು. ಆಮೇಲೆ ಜನಸಾಮಾನ್ಯರು ಕೊಡುವಂತಹ ದೂರ ಏನಿದೆ, ಯಾಕಂದ್ರೆ ನಾವು 10 ದೂರುಗಳನ್ನ ಕೊಟ್ಟಿದ್ದೀವಿ. ಅದು ಒಂಥರ ಯಾವ ತರ ಆಯ್ತು ಅಂದ್ರೆ, ಅಲ್ಲಿರೋ ಅಧಿಕಾರಿಗಳಿಗೆ ಒಂಥರ ಡೀಲ್ ಮಾಡ್ಕೊಳ್ಳಕ್ಕೆ ಒಂದು ನಾವು ಅವಕಾಶ ಅಂದ್ರೆ ಸರ್ಕಾರ ಇವರಿಗೆ ಅಧಿಕಾರ ಕೊಟ್ಟು, ನಾವು ಇವರಿಗೆ ಇಂಥ ಕಡೆ ಭ್ರಷ್ಟಾಚಾರ ನಡೀತಾ ಇದೆ, ಇವರು ಅಕ್ರಮ ಸಂಪತ್ತು ಇದೆ ಅಂತ ಹೇಳಿದ್ರೆ, ಇವರು ಹೋಗಿ ಅಧಿಕಾರಿಗಳು, ಬಹುತೇಕ ಅಧಿಕಾರಿಗಳು ಹೋಗಿ ಅವ್ರ ಹತ್ರ ಡೀಲ್ ಮಾಡಕ್ ಶುರು ಮಾಡಿದ್ರು. ಆಗಿರೋದಿಷ್ಟೇ, ಯಾವ ಬದಲಾವಣೆನೂ ಬಂದಿಲ್ಲ. ಒಂದು ಕಡೆ ಲೋಕಾಯುಕ್ತ ಸತ್ತೋಯ್ತು. ಇದಾದ್ಮೇಲೆ ಸುಮಾರು ವರ್ಷದ
ಸುಮಾರು ವರ್ಷದ ಹೋರಾಟದ ಮೇಲೆ ಈಗ ರವಿಕೃಷ್ಣ ರೆಡ್ಡಿ ಅವರು ರಾಜ್ಯಾಧ್ಯಕ್ಷರು ಇದ್ದಾಗ ಅವರು ನಿರಸನ ಎಲ್ಲ ಮಾಡಿ ಒಂದಿಷ್ಟು ನಾವು ಪ್ರತಿಭಟನೆ ಮಾಡಿದ್ವಿ. SR ಹಿರೇಮಠ ಅವರು ಇದ್ರ ವಿರುದ್ಧ ಕೋರ್ಟಿಗೆ ಹೋದ್ರು. ಕೋರ್ಟಿಗೆ ಹೋದ್ಮೇಲೆ ಒಂದೂವರೆ ವರ್ಷ ಆಯ್ತು ಅನ್ಸುತ್ತೆ, ಒಂದೂವರೆ ವರ್ಷ ಹಿಂದೆ ಆದರೆ ಬಿಜೆಪಿ ಸರ್ಕಾರದ ಪ್ರಾಬ್ಲಿ ಕೊನೆಯ ಅಲ್ಲ ಒಂದು ನಿಮಿಷ ಇಲ್ಲ ಅದು ಅಲ್ಲ ಏನು ಇರ್ಲಿ ಏನು ಅಲ್ಲ ಇದೇ ಕೊಟ್ಬೇಡ, ಯಾವ್ದು ಆಧಾರ್ ಕಾರ್ಡ್ ಕೊಟ್ಬೇಡ ಕಾಪಿ, ಅದಕ್ಕೇನಂತೆ ಸುಮ್ಮನೆ ಅವ್ರು ಬರ್ಕೊಳ್ಳೋದು ಯಾಕೆ? ಹೆಸರು ಕೊಡ್ರಪ್ಪ, ಯಾರು ಅಡ್ರೆಸ್ ಕೊಡ್ಬೇಡಿ. ಅಡ್ರೆಸ್ ಏನಕ್ಕೆ ಬೇಕು ಅವ್ರಿಗೆ? ಏನಕ್ಕೆ ಸರ್ ಅಡ್ರೆಸ್ ಏನಕ್ಕೆ ಬೇಕು ಸರ್? ನೋಡಿ ಈ ತರ ಎಲ್ಲ ದೌರ್ಜನ್ಯ ಯಾವ ತರ ನಡೀತಾ ನೋಡಿ. ಈಗ ಇವ್ರಿಗೆ ಅಡ್ರೆಸ್ ಹಾಕ್ಬೇಕು, ಇವ್ರಿಗೆ ನ್ಯಾಯಯುತವಾಗಿ ಓಕೆ ನಮ್ದು ಎಸಿಬಿ ಮುಂದುವರಿಸಿ ಸರ್, ಕೋರ್ಟ್ ಇಂದು ಫಿನಿಶ್ ಮಾಡ್ಬಿಡಿ. ಅದೇ ಎಸಿಬಿ ಇವರು SR ಹಿರೇಮಠ ಅವರು ಆಲ್ಮೋಸ್ಟ್ ಒಂದು 7-8 ವರ್ಷದಿಂದ ಇದ್ರ ವಿರುದ್ಧ ಹೋರಾಟ ಮಾಡ್ತಾ ಇದ್ರು. ಕೊನೆಗೂ ಬಿಜೆಪಿಯ ಕೊನೆಯ ವರ್ಷದಲ್ಲಿ ಅವಧಿಯ 5ನೇ ವರ್ಷದಲ್ಲಿ ಛೀಮಾರಿ ಹಾಕ್ತು ಹೈಕೋರ್ಟ್, ಹಾಕ್ಬಿಟ್ಟು ಮತ್ತೆ ಇವಾಗ ಇದನ್ನ ಸೃಷ್ಟಿಯಾಗಿದೆ. ಅಂದ್ರೆ ನಾವು ಮಾಹಿತಿ ಕೇಳಿದಾಗ 4 ವರ್ಷದಲ್ಲಿ ಇವ್ರು ಮಾಡಿರೋದು ಯಾರು ACB ಅವರು ಬರೀ 4 ಪ್ರಕರಣಗಳನ್ನ 4 ಪ್ರಕರಣ ಮಾತ್ರ ದಾಖಲಿಸಿದಾರೆ. ಅದರಲ್ಲಿ ಒಂದು ಕನ್ವಿಕ್ಷನ್ ಆಗಿರೋದು. ಅರ್ಥ ಮಾಡ್ಕೊಳ್ಳಿ, ಆ ಕನ್ವಿಕ್ಷನ್ ಆಗಿರೋದು ಯಾರಿಗೆ? 200 ರೂಪಾಯಿ ತಗೊಂಡು. ನಾನು ಅದು ಚಿಕ್ಕ ಅಮೌಂಟ್ ಅಂತಲ್ಲ, ಅದ್ರ ಜೊತೆಗೆ ನಾವು ಒಂದು RT ಹಾಕಿದ್ದಕ್ಕೆ ACB ಎಷ್ಟು ಖರ್ಚಾಗಿದೆ ಇದುವರೆಗೂ ಅಂತ. ಹೌದು, ಅದೆಷ್ಟು 6.5 ಕೋಟಿನ ಇದು ಬಂತು ಖರ್ಚು. ಇಷ್ಟೆಲ್ಲ ಇವರಿಗೆ ಸವಲತ್ತು ಕೊಟ್ಬಿಟ್ಟು ವಾಹನಗಳು ಕೊಟ್ಟು ಇದೆಲ್ಲ ಮಾಡಿ ನಾವು ಕೆಲವು ಸಂಸ್ಥೆಗಳನ್ನ ಸುಮ್ಮನೆ ಬೆಳೆಸ್ತಾ ಇದೀವಿ. ಅದು ಯಾಕಿದ್ದಾವೆ ಯಾರಿಗೂ ಗೊತ್ತಿಲ್ಲ, ಅವರನ್ನ ಮಾನಿಟರ್ ಮಾಡೋರು ಯಾರು ಇಲ್ಲ. ಸೊ ಇದೆಲ್ಲ ಒಂದಿಷ್ಟು ಗಂಭೀರವಾದ ವಿಚಾರಗಳು ಸರ್ಕಾರದ ಮಟ್ಟದಲ್ಲಿ ನಡೀತಾ ಇದ್ದಾವೆ. ನೀವು JDS, BJP, ಕಾಂಗ್ರೆಸ್ ಅಂದ್ಕೊಂಡು ಇದ್ರೆ ನಿಮ್ಮ ನೆಕ್ಸ್ಟ್ 10 ವರ್ಷದಲ್ಲಿ ನಿಮ್ಮ ಯಾರು ಈಗಿನ ಜನರೇಷನ್, ನಮ್ದು ಇವಾಗ ಸ್ವಲ್ಪ ಮೇಲಕ್ಕೆ ಹೋಗ್ತಾ ಇದೀವಿ ನಾವು ನಮ್ಮ ಇದರಲ್ಲಿ ಏಜಲ್ಲಿ. ನೆಕ್ಸ್ಟ್ ಈಗ 30 ವರ್ಷ ಇದ್ದವರು 40 ವರ್ಷಕ್ಕೆ ಬರ್ತಾರೆ. ಆ ಟೈಮಲ್ಲಿ ಅವರಿಗೆ ಮಕ್ಕಳಾಗ್ತವೆ. ಆ ಸಮಯದಲ್ಲಿ ಏನಾಗತ್ತೆ ನೀವೇ ಯೋಚನೆ ಮಾಡಿ. ನಿಮ್ಮ ಬುದ್ಧಿನ ಸ್ವಲ್ಪ ಬಳಸ್ಕೊಳ್ಳಿ. ಯಾವುದೋ ಭ್ರಮೆಯಲ್ಲಿ ಇರಬೇಡಿ. ಯಾವುದೋ ಪೋಸ್ಟ್ ಬರುತ್ತೆ ನಿಮಗೆ, ಆ ಭ್ರಮೆಯಲ್ಲಿ ಇರಬೇಡಿ. ನೋಡಿಕೊಂಡು ಇದೇ ಸತ್ಯ ಅಂತ ನಿಮಗೆ ಗೂಗಲಲ್ಲಿ ಸಾಧ್ಯ ಆದರೆ ಸರ್ಚ್ ಮಾಡಿ, ಏನು ಕಳಿಸಿರೋ ಸರಿ ಇದೆಯಾ ಅಂತ. ಇಲ್ಲ ಅಂದರೆ ಖಂಡಿತವಾಗಿ ಅದ್ರ ಬಗ್ಗೆ ಕಮೆಂಟ್ ಮಾಡಿ. ನೀವು ಬಂದಿದ್ದನ್ನು ಫಾರ್ವರ್ಡ್ ಮಾಡ್ಕೊಂಡು ಕೂತ್ಕೋಬೇಡಿ. ನಿಮ್ಮ ವಿವೇಚನೆ ಬಳಸ್ಕೊಂಡು ಅಲ್ಲಿ ಏನು ಬರುತ್ತಾ ಅದಕ್ಕೆ ನಿಮ್ಮ ಕಮೆಂಟ್ ಹಾಕಿ. ಆವಾಗ ನೀವು ದೊಡ್ಡ ವ್ಯಕ್ತಿಗಳಾಗ್ತೀರಾ. ಇದ್ದಿದ್ದನ್ನ ಫಾರ್ವರ್ಡ್ ಮಾಡೋದು ಯಾರಿಗೂ ದೊಡ್ಡ ಕೆಲಸ ಅಲ್ಲ. ಬೆಳಗಿನ ಸಾಯಂಕಾಲವರೆಗೆ ಬೇಕಾದ್ರೆ ಅದೇ ಮಾಡಿ ಕೂತ್ಕೋಬೋದು. ಯಾಕಂದ್ರೆ ಲಿಮಿಟ್ ಇಲ್ಲ. ನೀವು ಬೇಕಾದ್ರೆ 10 ಲಕ್ಷ ಬೇಕಾದ್ರೂ ದಿವಸ ಕಳಿಸ್ಬೋದು, ಫಾರ್ವರ್ಡ್ ಮಾಡ್ತಾ ಇರ್ಬೋದು. ಆದರೆ ಯಾವುದೇ ಫಾರ್ವರ್ಡ್ ಮಾಡಬೇಕಾದ್ರೆ ಅದರ ಹಿಂದೆ ಅದರ ಉದ್ದೇಶ, ಅದು ದುರುದ್ದೇಶ ಏನೇ ಇರ್ಬೋದು, ಅದನ್ನು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನೀವು ನಿಮ್ಮ ಅದರಲ್ಲಿ ಏನು ಅನಿಸಿಕೆ ಇದೆ ಅದನ್ನು ಹಾಕ್ಬಿಟ್ಟು ಫಾರ್ವರ್ಡ್ ಮಾಡಿ ಅಂತ ಹೇಳ್ತಾ, ಈಗ ಬೇರೆ ಯಾರಾದರೂ ಮಾತಾಡೋದ್ರೆ ಖಂಡಿತವಾಗಿ ಅವಾಗಲೇ ಹೇಳಿದೆ, ಬೇಕಾದಷ್ಟು ಅವಕಾಶ ಇದೆ ನಮ್ಗೆ ಮಾತಾಡೋಕ್ಕೆ. ಫೇಸ್ಬುಕ್ ಲೈವ್ ಮಾಡೋಕ್ಕೂ ಇದೆ. ಎಲ್ಲಿವರೆಗೆ ಮೊಬೈಲ್ ಕಿತ್ಕೊಳ್ಳಲ್ವಾ ಅಲ್ಲಿವರೆಗೂ ಮಾಡ್ಬೋದು. ಒಂದು ಇಲ್ಲ ಅಂದರೆ ಎಲ್ಲಿವರೆಗೆ ನಮ್ಮನ್ನು ಇಲ್ಲಿ ಬಿಟ್ಟು ಕಳಿಸಲ್ವಾ ಅಲ್ಲಿವರೆಗೂ ಅವಕಾಶ ಇದೆ. ಸೊ ನಾನಾ ರೀತಿಯಲ್ಲಿ ಮೊಬೈಲ್ ಏನು ಕಿತ್ಕೊಳ್ಳೋದಿಲ್ಲ, ಬ್ಯಾಟ್ರಿ ಡೆಡ್ ಆಗ್ಬೇಕಷ್ಟೇ. ಮೊಬೈಲ್ ಕಿತ್ಕೊಳ್ಳೋದಿಲ್ಲ. ಅದು ನಿಮ್ಮ ಕಡು ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ, ಕಡು ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಧಿಕ್ಕಾರ ಧಿಕ್ಕಾರ. ಅಯ್ಯಯ್ಯೋ ಎಲ್ಲಿವರೆಗೂ ಹೋರಾಟ, ಯಾತಕ್ಕಾಗಿ ಹೋರಾಟ? ಬೇಕೇ ಬೇಕು, ಬೇಕೇ ಬೇಕು, ಯಾತಕ್ಕಾಗಿ ಹೋರಾಟ? ಈ ಲೈವ್ ಈ ಪೇಜಿಂದ ಲೈವ್ ಕಮ್ಮಿ ಇದು ಕ್ಲೋಸ್ ಮಾಡ್ತಾನೆ. ಯಾಕಂದ್ರೆ ಬ್ಯಾಟ್ರಿ ನಾವು ಸಾಯಂಕಾಲವರೆಗೆ ಉಳಿಸ್ಕೋಬೇಕಾಗತ್ತೆ. ಅಟ್ಲೀಸ್ಟ್ ಇಲ್ಲಿಂದ ಹೊರಡೋವರೆಗೆ ಅದು ಜೀವಂತ ಇರಬೇಕು ನಮ್ಮ ಫೋನು. ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇದನ್ನ ಇವಾಗ ಸದ್ಯಕ್ಕೆ ಮೊಟಕುಗೊಳಿಸ್ತಾ ಇದ್ದೀನಿ. ಮಾತಾಡಬೇಡಿ, ಬರೀ ಹೆಸರು ಕೊಡಿ ಅಷ್ಟೇ.